ಕೆಲವರಿಗೆ ಒಂದು ಪ್ರಶ್ನೆ ಇರುತ್ತೆ, ಏನಂದ್ರೆ ನಾವು ಸಿನಿಮಾ ಸೀರಿಯಲ್ ಬೇರೆ ಯಾವುದೇ ಕಾರ್ಯಕ್ರಮಗಳನ್ನ ನೋಡ್ಬೋದಾ ಅಥವಾ ನೋಡ್ಬಾರ್ದಾ, ಅದ್ ನೋಡಿದ್ರೆ ಪಾಪನ ಅಥವಾ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ಇರುತ್ತೆ. ಸಾಮಾನ್ಯವಾಗಿ ಬಹಳಷ್ಟು ಜನ ಸೇವಕರುಗಳು ಸಿನಿಮಾ ಸೀರಿಯಲ್ ಬೇರೆ ಯಾವುದೇ ಕಾರ್ಯಕ್ರಮಗಳನ್ನ ನೋಡಬಾರದು, ಅದು ಸಮಯ ವ್ಯರ್ಥ, ಅದು ಪಾಪ ಎಂಬುದಾಗೆಲ್ಲ ಹೇಳ್ತಾ ಇರ್ತಾರೆ. ಹಾಗಾದ್ರೆ ಸಿನಿಮಾ ಸೀರಿಯಲ್ ಬೇರೆ ಯಾವುದೇ ಕಾರ್ಯಕ್ರಮಗಳಾಗಿರ್ಲಿ ಅದು ಪಾಪನ ನೋಡಬಹುದಾ ನೋಡ್ಬಾರ್ದಾ? ದೇವರ ವಾಕ್ಯ ನಮಗೆ ಏನ್ ಹೇಳುತ್ತೆ ಅನ್ನೋದನ್ನ ನಾವು ಧ್ಯಾನ ಮಾಡಿ ನೋಡೋಣ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಕೊರಿಂಥರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವತಂತ್ರ ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವತಂತ್ರ ಉಂಟು, ಆದರೆ ಎಲ್ಲವೂ ಭಕ್ತಿಯನ್ನ ಬೆಳೆಸುವುದಿಲ್ಲ. ಇಲ್ಲಿ ಅಪೊಸ್ತಲನಾಗಿರುವಂತಹ ಪೌಲನು ಕೊರಿಂಥದವರಿಗೆ ಹೇಳುವಂತ ಮಾತೇನೆಂದ್ರೆ, ಎಲ್ಲಾ ಕಾರ್ಯಗಳನ್ನ ಮಾಡುವುದಕ್ಕೆ ನಮಗೆ ಸ್ವತಂತ್ರ ಇದೆ, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ವಿಹಿತವಾಗಿರುವುದಿಲ್ಲ ಅಂತಂದ್ರೆ ಎಲ್ಲವೂ ನಮಗೆ ಒಳ್ಳೆಯದಾಗಿರುವುದಿಲ್ಲ ಅಂತ ಹೇಳಿ. ಮತ್ತೆ ಇನ್ನು ಎಲ್ಲಾ ಕಾರ್ಯಗಳನ್ನ ಮಾಡುವುದಕ್ಕೆ ನಮಗೆ ಸ್ವತಂತ್ರ ಇದೆ, ಆದ್ರೆ ಎಲ್ಲವೂ ಭಕ್ತಿಯನ್ನು ಬೆಳೆಸುವುದಿಲ್ಲ ಅಂತ ಹೇಳಿ ಪೌಲ್ ಹೇಳೋದನ್ನ ನಾವು ಕಾಣ್ತೀವಿ. ಈ ಮಾತುಗಳನ್ನ ಹೇಳುತ್ತಾ ಕೊರಿಂಥದವರಿಗೆ ಪೌಲ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಿಮಗೆ ಎಲ್ಲವನ್ನು ಮಾಡುವುದಕ್ಕೆ ಸ್ವತಂತ್ರ ಇದೆ, ಆದ್ರೆ ಹಂಗನ್ಬಿಟ್ಟು ನೀವು ಎಲ್ಲವನ್ನ ಮಾಡಬಾರದು. ಯಾವುದು ನಿಮಗೆ ಸರಿಯೋ ಅದನ್ನ ನೀವು ಮಾಡಬೇಕು. ಎಲ್ಲಾ ಕಾರ್ಯಗಳನ್ನ ಮಾಡುವುದಕ್ಕೆ ನಿಮಗೆ ಸ್ವತಂತ್ರ ಇದೆ, ಆದ್ರೆ ಹಂಗನ್ಬಿಟ್ಟು ನಿಮ್ಗೆ ಅನ್ನಿಸೋ ಕಾರ್ಯಗಳನ್ನೆಲ್ಲ ನೀವು ಮಾಡಬಾರದು. ಯಾವುದು ನಿಮ್ಮ ಭಕ್ತಿಯನ್ನು ಬೆಳೆಸುತ್ತೋ ಆ ಕಾರ್ಯಗಳನ್ನ ನೀವು ಮಾಡಬೇಕು ಅಂತ ತಾನು ಬರೆಯುವುದನ್ನ ನಾವು ಕಾಣುತ್ತೇವೆ. ಅದೇ ರೀತಿ ನಮಗೂ ಸಹ ಎಲ್ಲವನ್ನು ಮಾಡುವುದಕ್ಕೆ ಸ್ವತಂತ್ರ ಇದೆ, ಆದ್ರೆ ಹಂಗನ್ಬಿಟ್ಟು ನಮಗೆ ಸರಿಯಿಲ್ಲದಿರುವ ಕಾರ್ಯಗಳನ್ನ ನಾವು ಮಾಡಬಾರದು. ನಮಗೆ ಯಾವುದು ಸರಿಯೋ ಅವುಗಳನ್ನ ನಾವು ಮಾಡಬೇಕು. ಎಲ್ಲಾ ಕಾರ್ಯಗಳನ್ನ ಮಾಡುವುದಕ್ಕೆ ನಮಗೆ ಸ್ವತಂತ್ರ ಇದೆ, ಆದ್ರೆ ಹಂಗನ್ಬಿಟ್ಟು ಭಕ್ತಿಯನ್ನ ಬೆಳೆಸದಿರುವಂತ ಕಾರ್ಯಗಳನ್ನ ನಾವು ಮಾಡಬಾರದು. ಆದ್ರೆ ಭಕ್ತಿಯನ್ನ ಬೆಳೆಸುವಂತ ಕಾರ್ಯಗಳನ್ನ ನಾವು ಮಾಡುವಂತವர்களಾಗಿರಬೇಕು. ಇದು ಸಹ ಈ ಸಿನಿಮಾ ಸೀರಿಯಲ್ಲು ಅಥವಾ ಬೇರೆ ಯಾವುದೇ ಕಾರ್ಯಕ್ರಮಗಳ ಬಗ್ಗೆ ನಾವು ಯೋಚನೆ ಮಾಡಿದ್ರೆ, ಇವುಗಳನ್ನ ನೋಡ್ಬೇಕಾ ಅಥವಾ ನೋಡ್ಬಾರ್ದಾ ಅಂತ ಕೇಳಿದ್ರೆ, ಒಂದು ವೇಳೆ ಅವುಗಳನ್ನ ನೋಡೋದ್ರಿಂದ ನಮ್ಮ ಭಕ್ತಿ ಜಾಸ್ತಿ ಆಗುತ್ತೆ ಅನ್ನೋ ಹಾಗಿದ್ರೆ ಖಂಡಿತವಾಗ್ಲೂ ನೋಡ್ಬಹುದು. ಅದನ್ನ ನೋಡಿದ ನಂತರ ನಮ್ಮ ವಿಶ್ವಾಸ ತುಂಬಾ ಜಾಸ್ತಿ ಆಗಿ ದೇವ್ರ ಮೇಲೆ ಬಹಳ ನಂಬಿಕೆ ಅಧಿಕವಾಗುತ್ತೆ ಅಂತಂದ್ರೆ ನೋಡಬಹುದು. ಒಂದು ವೇಳೆ ಅವುಗಳನ್ನ ನೋಡಿದ ನಂತರ ನಮ್ಮ ಪರಿಶುದ್ಧತೆ ಇನ್ನೂ ಹೆಚ್ಚಾಗುತ್ತೆ ಅಂತ ಅಂದ್ರೆ ಖಂಡಿತವಾಗ್ಲೂ ನೋಡಬಹುದು. ಒಂದು ವೇಳೆ ಅದನ್ನು ನೋಡಿದ ನಂತರ ಈ ಲೋಕದ ಮೇಲಿನ ಆಶೆ, ಮೋಹ, ಎಲ್ಲಾ ಇಚ್ಛೆಗಳು, ಪಾಪಗಳು ನಮ್ಮನ್ನು ಬಿಟ್ಟು ಅಗಲುತ್ತೆ ಅಂದ್ರೆ ಖಂಡಿತವಾಗ್ಲೂ ನೋಡಬಹುದು. ಸಿನಿಮಾ ಸೀರಿಯಲ್ ಈ ತರ ಯಾವುದೇ ಕಾರ್ಯಕ್ರಮಗಳನ್ನ ನೋಡಿದ ನಂತರ ನಾನು ಇನ್ನೂ ಹೆಚ್ಚೆಚ್ಚಾಗಿ ಪ್ರಾರ್ಥನೆ ಮಾಡಬೇಕಂತ ನನ್ನಲ್ಲಿ ಭಾರ ಉಂಟಾಗುತ್ತೆ ಅಂತಂದ್ರೆ, ಹೆಚ್ಚೆಚ್ಚಾಗಿ ದೇವರ ವಾಕ್ಯ ಧ್ಯಾನವನ್ನು ನಾನು ಮಾಡಬೇಕಂತ ನನಗೆ ಅನಿಸುತ್ತೆ ಅಂತಂದ್ರೆ, ಇನ್ನೂ ನಾನು ದೇವರಿಗೆ ಹತ್ತಿರ ಹೋಗ್ಬೇಕು, ದೇವರಿಗೆ ಸಮೀಪವಾಗಬೇಕು, ಕರ್ತನಾದ ಯೇಸು ಕ್ರಿಸ್ತನ ಬರುವಿಕೆಗೆ ನಾನು ಸಿದ್ಧನಾಗಬೇಕು, ಆತನ ರಾಜ್ಯಕ್ಕೆ ನಾನು ಒಯ್ಯಲ್ಪಡಬೇಕು, ಪರಲೋಕ ರಾಜ್ಯವನ್ನು ನಾನು ಸೇರಬೇಕು, ದೇವರಿಂದ ನಿತ್ಯ ಜೀವವನ್ನು ಪಡೆದು ದೇವರ ರಾಜ್ಯದಲ್ಲಿ ಸದಾಕಾಲ ಜೀವಿಸಬೇಕು. ಈ ರೀತಿಯಾದ ಎಲ್ಲಾ ವಿಧವಾದ ಆತ್ಮೀಯವಾದ ಒಳ್ಳೆಯ ಚಿಂತೆಗಳನ್ನು ಸಿನಿಮಾ ಸೀರಿಯಲ್ ಅಥವಾ ಯಾವುದೇ ಕಾರ್ಯಕ್ರಮಗಳು ನಮ್ಮಲ್ಲಿ ಉಂಟು ಮಾಡುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ನೋಡ್ಬೋದು. ಆದ್ರೆ ಒಂದು ವೇಳೆ ಅವುಗಳನ್ನ ನೋಡಿದ ನಂತರ ಇನ್ನೂ ನನ್ನ ನಂಬಿಕೆ ಕಡಿಮೆ ಆಗುತ್ತೆ ಅಂತಂದ್ರೆ, ಅದು ನನ್ನನ್ನ ದೇವರನ್ನ ಮರೆಯೋ ಹಾಗೆ ಮಾಡುತ್ತೆ ಅಂತಂದ್ರೆ, ದೇವರ ವಾಕ್ಯ ಧ್ಯಾನವನ್ನ ಮಾಡದ ಹಾಗೆ ದೂರ ಮಾಡುತ್ತೆ ಅನ್ನೋ ಹಾಗಾದ್ರೆ, ನಾನ್ ದೇವರೊಟ್ಟಿಗೆ ಐಕ್ಯದಲ್ಲಿ ನಡೆಯುವುದಕ್ಕೆ ಅದು ನಮಗೆ ಅಡ್ಡಿಯಾಗಿರುತ್ತೆ ಅನ್ನೋ ಹಾಗಾದ್ರೆ, ಪರಲೋಕದ ಚಿಂತೆ, ನಿತ್ಯ ಜೀವದ ಚಿಂತೆ, ಪರಿಶುದ್ಧತೆಯ ಚಿಂತೆ, ದೇವರ ರಾಜ್ಯವನ್ನು ಸೇರಬೇಕು, ದೇವರ ಬರುವಿಕೆಗೆ ನಾನು ಸಿದ್ಧಪಡಿಸಿಕೊಳ್ಳಬೇಕೆನ್ನುವಂತ ಚಿಂತೆ ನನ್ನಲ್ಲಿ ಕಡಿಮೆ ಮಾಡಿ ಈ ಭೂಲೋಕದ ಸಂತೋಷ, ಆನಂದ ಇವುಗಳಲ್ಲಿ ನನ್ನನ್ನ ಮುಳುಗಿಸುತ್ತೆ ಅಂತಂತಂದ್ರೆ ಅವುಗಳಿಂದ ದೂರ ಇರುವುದು ನಮಗೆ ಒಳ್ಳೆಯದು. ಇವತ್ತು ಇದನ್ನ ನೀವೇ ತೀರ್ಮಾನ ಮಾಡಬೇಕು. ಒಂದು ವೇಳೆ ಈ ಸಿನಿಮಾ ಸೀರಿಯಲ್ ಈ ತರ ಯಾವುದೇ ಕಾರ್ಯಕ್ರಮಗಳು ನಿಮ್ಮನ್ನ ದೇವರ ಹತ್ತಿರಕ್ಕೆ ತರ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ನೋಡಿ. ಆದ್ರೆ ಒಂದು ವೇಳೆ ಅವುಗಳು ದೇವರನ್ನು ಮರೆಯೋ ಹಾಗೆ ಮಾಡಿ ಇನ್ನೂ ಹೆಚ್ಚಾಗಿ ನೀವು ಸಿನಿಮಾ ಸೀರಿಯಲ್ ಕಾರ್ಯಕ್ರಮಗಳನ್ನ ನೋಡುತ್ತಾ ಅದರಲ್ಲಿ ಸಮಯ ಕಳೆಯೋ ಹಾಗೆ ಮಾಡುತ್ತೆ ಅನ್ನೋ ಹಾಗಾದ್ರೆ ಅದರಿಂದ ದೂರ ಬನ್ನಿ. ಈ ಸಿನಿಮಾ ಸೀರಿಯಲ್ ಬೇರೆ ಯಾವುದೇ ಕಾರ್ಯಕ್ರಮಗಳಿಂದ ಆಗುವಂತ ಕೆಲ ಸಮಸ್ಯೆಗಳೇನಂತಂದ್ರೆ, ಮೊಟ್ಟ ಮೊದಲಾಗಿ ಆತ್ಮೀಯವಾದ ಸಮಸ್ಯೆಗಳನ್ನ ಅದು ಉಂಟು ಮಾಡುತ್ತೆ. ಈ ಸಿನಿಮಾ ಸೀರಿಯಲ್ ಈ ತರ ಯಾವುದೇ ಕಾರ್ಯಕ್ರಮಗಳು ಇರಬಹುದು, ಇದೆಲ್ಲ ಯಾವ ರೀತಿ ಅಂತಂತಂದ್ರೆ ಬಹಳ ಆಕರ್ಷಣೀಯವಾಗಿರುವಂತದ್ದು. ಆದ್ರೆ ಆ ಆಕರ್ಷಣೆಗೆ ಒಳಗಾದ್ರೆ ಏನಾಗುತ್ತೆ ಅಂದ್ರೆ ಅದು ಜನಗಳು ಕಳೆಯುತ್ತಾ ಅದೊಂದು ಚಟವಾಗಿ ಮಾರ್ಪಟ್ಟು ಬಿಡುತ್ತೆ, ಒಂದು ಅಡಿಕ್ಷನ್ ಆಗಿ ಅದು ಮಾರ್ಪಟ್ಟು ಬಿಡುತ್ತೆ. ಅದನ್ನ ನೋಡ್ತಾ ಇನ್ನು ಹೆಚ್ಚಾಗಿ ನೋಡ್ಬೇಕಂತ ಅನ್ಸುತ್ತೆ ಹೊರತು ಅದನ್ನ ಕಡಿಮೆ ಮಾಡಬೇಕು ಅಥವಾ ನಿಲ್ಲಿಸಬೇಕು ಅಂತ ಮನಸ್ಸು ಬರೋದಿಲ್ಲ. ಸಾಮಾನ್ಯವಾಗಿ ಏನು ಕೆಲಸ ಇಲ್ಲ, ಸರಿ ಸ್ವಲ್ಪ ನೋಡೋಣ ಅಂತ ನೋಡ್ತಾರೆ. ಆದ್ರೆ ಅದು ಹೋಗ್ತಾ ಎಲ್ಲಿ ಹೋಗುತ್ತೆ ಅಂದ್ರೆ ಅವುಗಳನ್ನ ನೋಡಿ ಮುಂದೆ ಸಮಯ ಇಲ್ಲ ಅಂದ್ರು, ಏನೋ ಕೆಲಸ ಇದೆ ಅಂದ್ರೂ ಕೂಡ ಅದನ್ನ ಮಾಡಿದಿರ ಇವುಗಳನ್ನ ನೋಡಿಕೊಂಡೇ ಸಮಯ ಕಳೆಯೋ ರೀತಿಯಲ್ಲಿ ಆಗಿ ಬಿಡುತ್ತೆ. ಆಗ ಅದೊಂದು ಚಟವಾಗಿ ಮಾರ್ಪಟ್ಟು ಬಿಡುತ್ತೆ. ಅದೊಂದು ಚಟವಾಗಿ
ನಮ್ಮ ಸಮಯವನ್ನೆಲ್ಲ ಅದು ಹಾಳು ಮಾಡುತ್ತೆ. ಮೊಟ್ಟ ಮೊದಲಾಗಿ ಅದು ನಮ್ಮ ಆತ್ಮೀಯ ಜೀವಿತವನ್ನ ಹಾಳು ಮಾಡುತ್ತೆ. ಹೆಚ್ಚಾಗಿ ಈ ಸಿನಿಮಾ, ಸೀರಿಯಲ್, ಯಾವುದೇ ಕಾರ್ಯಕ್ರಮಗಳಾಗಿರಬಹುದು, ಅವುಗಳಲ್ಲಿ ನಾವು ಮುಳುಗಿ ಹೋಗುವಾಗ ನಮಗೆ ಪ್ರಾರ್ಥನೆ ಮಾಡ್ಬೇಕನ್ನುವಂತ ಭಾರ ಬರೋದಿಲ್ಲ, ದೇವರ ವಾಕ್ಯವನ್ನು ಓದಬೇಕನ್ನುವಂತ ಭಾರ ಬರೋದಿಲ್ಲ, ಸಭೆಗೆ ಹೋಗ್ಬೇಕಂತ ಕೂಡ ಭಾರ ಬರೋದಿಲ್ಲ. ಯಾವುದೇ ಪ್ರಾರ್ಥನಾ ಕೂಟವಾಗಿರಲಿ, ಯಾವುದೇ ಒಂದು ಆತ್ಮೀಯವಾದ ಕಾರ್ಯಗಳಲ್ಲಿ ಭಾಗವಹಿಸಬೇಕಂತ ಇಷ್ಟ ಆಗೋದಿಲ್ಲ. ಒಂದು ಸಿನಿಮಾ ನೋಡಿದ್ವಾ ಇನ್ನೊಂದು ಸಿನಿಮಾ ನೋಡೋಣ, ಒಂದು ಸೀರಿಯಲ್ ಎಪಿಸೋಡ್ ನೋಡಿದ್ವಾ ಇನ್ನೊಂದು ಎಪಿಸೋಡ್ ನೋಡೋಣ, ಯಾವುದೋ ಒಂದು ಕಾರ್ಯಕ್ರಮ ಇವತ್ತು ನೋಡಿದ್ವಾ ನಾಳೆ ಮತ್ತೆ ಏನ್ ಬರುತ್ತೋ ಆ ಕಾರ್ಯಕ್ರಮದಲ್ಲಿ ನಾಳೆ ಅದನ್ನ ನೋಡೋಣ ಅಂತ ಹೇಳಿ ಅವುಗಳನ್ನ ನೋಡುವುದರ ಕಡೆಗೆ ಮತ್ತೆ ಮುಂದೆ ಏನಾಗುತ್ತೋ ಅನ್ನುವಂತ ಚಿಂತೆ ಮಾಡೋದ್ರ ಕಡೆಗೆ ಅವರ ಗಮನ ಎಲ್ಲ ಇರುತ್ತೆ ಹೊರತು ಆತ್ಮೀಯವಾದ ಕಾರ್ಯಗಳ ಕಡೆಗೆ ಅವರಿಗೆ ಗಮನ ಬರೋದಿಲ್ಲ. ಅದರಿಂದ ನಾವು ಆತ್ಮೀಯ ಜೀವಿತದಲ್ಲಿ ಬೆಳೆಯಬೇಕಂದ್ರೆ ನಾವು ಚೆನ್ನಾಗಿ ಪ್ರಾರ್ಥನೆ ಮಾಡಿ, ದೇವರ ವಾಕ್ಯವನ್ನು ಓದಿ, ದೇವರೊಟ್ಟಿಗೆ ಐಕ್ಯತೆಯಲ್ಲಿ, ದೇವರ ರಾಜ್ಯದ ಚಿಂತೆಯಲ್ಲಿ ನಾವು ಜೀವಿಸಬೇಕು ಅಂತಂದ್ರೆ ಇವುಗಳಿಂದ ದೂರ ಇರಬೇಕು. ಅವುಗಳಲ್ಲಿ ಮುಳುಗಿ ಹೋದ್ರೆ ದೇವರ ರಾಜ್ಯದ ಕುರಿತಾದ, ದೇವರ ಕಾರ್ಯಗಳ ಕುರಿತಾದ ಚಿಂತೆ ನಮ್ಮಲ್ಲಿ ಬರಕ್ಕೆ ಅವಕಾಶ ಇಲ್ಲದ ಹಾಗೆ ಅವುಗಳು ತಡೆದು ಬಿಡುತ್ತೆ. ಮನೆಯಲ್ಲಿರುವಂತ ಒಂದು ಗೃಹಿಣಿ ಈ ಒಂದು ಸಿನಿಮಾ, ಸೀರಿಯಲ್ ಅಥವಾ ಯಾವುದೇ ಕಾರ್ಯಕ್ರಮಗಳನ್ನು ನೋಡುವುದಕ್ಕೆ ಚಟಕ್ಕೆ ಅವರು ಬಿದ್ದು ಬಿಟ್ರೆ ಮನೆಯಲ್ಲಿ ಅವ್ರು ಬೇರೆ ಏನು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಅನೇಕ ಮನೆಗಳಲ್ಲಿ ಇದರಿಂದನೇ ಸಮಸ್ಯೆ. ಹೆಂಡತಿ ಕುತ್ಕೊಂಡು ಟಿವಿ ನೋಡ್ತಾನೆ ಇರ್ತಾರೆ, ಸಿನಿಮಾ, ಸೀರಿಯಲ್, ಕಾರ್ಯಕ್ರಮಗಳಂತ ಸಮಯ ಕಳೀತಾನೆ ಇರ್ತಾರೆ, ಬೇರೆ ಏನ್ ಕೆಲಸ ಮಾಡೋದಕ್ಕೆ ಅವಕಾಶ ಆಗೋದಿಲ್ಲ. ಆಗ ಮನೇಲಿರುವಂತವ್ರು ಗಲಾಟೆ, ಇವಳು ಸುಮ್ಮನೆ ಇದೆಲ್ಲ ನೋಡೋದೇ ಆಯ್ತು, ಅಡಿಗೆ ಮಾಡಲ್ಲ, ಪಾತ್ರೆ ತೊಳೆಯಲ್ಲ, ಬಟ್ಟೆಗಳು ಒಗೆಯಲ್ಲ, ಮಕ್ಕಳಿಗೆ ಏನ್ ಬೇಕೋ ನೋಡೋದಿಲ್ಲ, ಮಕ್ಕಳನ್ನ ಎದುರಿಸೋದಿಲ್ಲ, ಮಲಗಿಸೋದಿಲ್ಲ, ಮನೇಲಿ ಇರೋಂತ ಸಾಮಾನು ಇರೋದ್ ಕಡೆನೇ ಇರುತ್ತೆ, ಮನೇಲಿ ಆಗ್ಬೇಕಾದ್ರೆ ಕೆಲಸಗಳಾಗೋದಿಲ್ಲ, ಇವಳದು ಟಿವಿ ಮುಂದೆ ಕುತ್ಕೊಂಡು ಸಮಯ ಕಳೆಯೋದೇ ಆಯ್ತು ಅಂತ ಮನೆಯಲ್ಲಿ ಗಲಾಟೆ ಮಾಡ್ತಾ ಇರ್ತಾರೆ. ಇನ್ನು ಮನೆಯಲ್ಲಿ ಗಂಡಸರು ಒಂದ್ ವೇಳೆ ಆತರ ಚಟಕ್ಕೆ ಒಳಗಾಗ್ಬಿಟ್ರೆ ಅವ್ರು ಏನ್ ಕೆಲಸ ಹೇಳಿದ್ರು ಮಾಡೋದಿಲ್ಲ. ಅವ್ರು ಒಂದ್ ವೇಳೆ ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತಾರೆ, ರಾತ್ರಿ ಮನೆಗ್ ಬರ್ತಾರೆ, ಸಾಯಂಕಾಲ ಮನೆಗ್ ಬಂದ ನಂತರ ಸಾಯಂಕಾಲದಿಂದ ಅವ್ರು ಮತ್ತೆ ಮಲಗೋವರೆಗೂ ಟಿವಿ ನೋಡ್ತಾ ಇರ್ತಾರೆ ಹೊರತು ಬೇರೆಯನ್ನು ಮಾಡೋದಿಲ್ಲ. ಒಂದ್ ವೇಳೆ ಮನೆಯಲ್ಲಿ ಹೆಂಡತಿ ಏನೇ ಕೆಲಸ ಹೇಳಿದ್ರು, ಏನೋ ಹೋಗಿ ತಗೊಂಬನ್ನಿ, ಏನೋ ಮಾಡಿ ಅಂತಂದ್ರೆ ಏನೋ ಮಾಡೋದಿಲ್ಲ, ಅವ್ರು ಟಿವಿ ನೋಡೋದೇ ಆಗುತ್ತೆ. ಒಂದ್ ವೇಳೆ ಮಕ್ಕಳಿಗೆ ಏನಾದ್ರು ಮಾಡ್ಬೇಕಂದ್ರೆ ಕೂಡ ಮಕ್ಕಳಿಗೆ ಮಾಡ್ಬೇಕಾಗಿರೋ ಸಹಾಯ ಕೂಡ ಮಾಡೋದಿಲ್ಲ, ಟಿವಿ ನೋಡೋದೇ ಆಗುತ್ತೆ. ಆಗ ಅದರಿಂದನೂ ಹೆಂಡತಿ ಮಕ್ಕಳಿಗೆಲ್ಲ ಸಮಸ್ಯೆ. ಇವ್ರು ಹೇಳಿದ ಕೆಲಸ ಮಾಡೋದಿಲ್ಲ, ಒಂದ್ ತಂದು ಕೊಡೋದಿಲ್ಲ, ಮಾಡೋದಿಲ್ಲ, ಟಿವಿ ನೋಡ್ಕೊಂಡು ಕೂತಿರ್ತಾರೆ. ಅದೇ ಮನೇಲಿ ಅದಕ್ಕೆ ಸಮಸ್ಯೆ. ಆಗ ಗಂಡಸರು ನಾನು ಬೆಳಿಗ್ಗೆ ಹೋಗಿ ಸಾಯಂಕಾಲ ಗಂಟೆ ಕೆಲಸ ಮಾಡಿ ಬಂದಿದ್ದೀನಿ, ನಾನು ಕೂತ್ಕೊಂಡು ಟಿವಿ ನೋಡಕ್ಕೂ ಬಿಡೋದಿಲ್ಲ ನೀವು ಅಂತ ಅವ್ರು ಗಲಾಟೆ ಮಾಡ್ತಾರೆ. ಈ ತರ ಸಮಸ್ಯೆಗಳು ಗಂಡಸರಿಂದ ಉಂಟಾಗುತ್ತೆ. ಮತ್ತೆ ಇನ್ನು ಮಕ್ಕಳಿಗೂ ಸಹ ಇದು ಸಮಸ್ಯೆ. ಅನೇಕ ಮಕ್ಕಳು ಪರೀಕ್ಷೆಗಳಲ್ಲಿ ಚೆನ್ನಾಗಿ ಬರೆಯದೆ ಫೇಲ್ ಆಗೋದಕ್ಕೆ ಅಥವಾ ಅವರಿಗೆ ತುಂಬಾ ಕಡಿಮೆ ಅಂಕ ಬರೋದಕ್ಕೆ ಕಾರಣ ಏನಂತಂದ್ರೆ ಈ ಟಿವಿಯ ಚಟ. ಟಿವಿಯಲ್ಲಿ ಬರುವಂತಹ ಸಿನಿಮಾ ಅಥವಾ ಧಾರಾವಾಹಿ ಅಥವಾ ಯಾವುದೋ ಕಾರ್ಯಕ್ರಮಗಳನ್ನ ನೋಡ್ತಾ ನೋಡ್ತಾ ಅವ್ರ ಸಮಯ ಕಳೆಯೋದ್ರಿಂದ ಅವರಿಗೆ ಅವರ ಓದಿನ ಮೇಲೆ ಗಮನ ಹರಿಸೋದಕ್ಕೆ ಆಗೋದಿಲ್ಲ. ಅವ್ರು ಬೇಕಾದ ಸಿನಿಮಾದಲ್ಲಿ ಬರುವಂತ ಒಂದು ಡೈಲಾಗ್ಗಳು ಅವ್ರಿಗೆ ಜ್ಞಾಪಕ ಇರುತ್ತೆ, ಯಾವ್ದೋ ಹಾಡುಗಳು ಜ್ಞಾಪಕ ಇರುತ್ತೆ, ಬೇರೆ ಏನೋ ವಿಷಯಗಳು ಜ್ಞಾಪಕ ಇರುತ್ತೆ, ಆದ್ರೆ ಓದಿದ ಪಾಠ ಜ್ಞಾಪಕ ಇರೋದಿಲ್ಲ. ಕಾರಣ ಏನಂತಂದ್ರೆ ಅವ್ರ ಪಾಠವನ್ನು ಇಷ್ಟಪಡೋದಕ್ಕಿಂತಲೂ ಇವುಗಳನ್ನ ತುಂಬಾ ಇಷ್ಟಪಡೋದ್ರಿಂದ ಇವು ಅವರ ಚಿಂತೆಯಲ್ಲಿ, ಯೋಚನೆಯಲ್ಲಿ, ಮನಸ್ಸಿನೆಲ್ಲ ಉಳಿದಿರುತ್ತೆ. ಆದ್ರೆ ಪಾಠ ಅವ್ರಿಗೆ ಇಷ್ಟ ಇಲ್ಲದಿರೋದ್ರಿಂದ ಅಥವಾ ಪಾಠಕ್ಕಿಂತ ಇದು ಅವ್ರಿಗೆ ಹೆಚ್ಚಾಗಿ ಇಷ್ಟ ಇರೋದ್ರಿಂದ ಪಾಠ ಅವರಿಗೆ ಮನಸ್ಸಿಗೆ ಉಳಿಯೋದಿಲ್ಲ. ಅದರಿಂದನೇ ಎಷ್ಟೋ ಮಕ್ಕಳು ಫೇಲ್ ಆಗ್ತಾರೆ ಅಥವಾ ಅವರ ಪರೀಕ್ಷೆಗಳಲ್ಲಿ ಬಹಳ ಕಡಿಮೆ ಅಂಕವನ್ನು ಪಡ್ಕೊಳ್ತಾರೆ. ಅದರಿಂದ ಮಕ್ಕಳು ಚೆನ್ನಾಗಿ ಓದಬೇಕು, ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳು ಪಡೆಯಬೇಕು ಅಂತಂದ್ರೆ ಅವ್ರ ಈ ತರ ಸಿನಿಮಾ ಮತ್ತೆ ಸೀರಿಯಲ್ಗಳು, ಈ ತರ ಯಾವುದೇ ಕಾರ್ಯಕ್ರಮಗಳಿಂದ ಅವ್ರು ದೂರ ಇರಬೇಕು. ಆಗಲೇನೆ ಅವ್ರ ಪಾಠವನ್ನ ಅವ್ರು ಸರಿಯಾಗಿ ಗಮನಿಸಿ ಓದ್ಕೊಳ್ಳೋದಕ್ಕಾಗೋದು, ಮತ್ತೆ ಅವ್ರ ಹೋಮ್ ವರ್ಕ್ ಎಲ್ಲ ಅವ್ರು ಮಾಡೋದಕ್ಕಾಗೋದು, ಒಳ್ಳೆ ಅಂಕಗಳನ್ನು ಪಡೆದು ಅವ್ರ ವಿದ್ಯಾಭ್ಯಾಸದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಆಗೋದು. ಮತ್ತೆ ಇನ್ನು ಏನ್ ಸಮಸ್ಯೆಗಳಾಗುತ್ತೆ ಅಂದ್ರೆ ಕೆಲವೊಂದ್ಸಲಿ ಹೆಂಡತಿ ಒಂದ್ ನೋಡ್ಬೇಕು ಅಂತ, ಗಂಡ ಬೇರೆ ಒಂದೇನೋ ನೋಡ್ಬೇಕು ಅಂತ, ಮಕ್ಳು ಇನ್ನೊಂದೇನೋ ನೋಡ್ಬೇಕು ಅಂತ. ಸಹಜವಾದ ಮಕ್ಕಳು ನಾನು ಕಾರ್ಟೂನ್ ನೋಡ್ಬೇಕು ಅಂತ, ಇರೋದು ಒಂದ್ ಟಿವಿ, ಮನೇಲಿ 3-4 ಜನ ಇರ್ತಾರೆ, ಒಬ್ಬೊಬ್ರು ಒಂದೊಂದು ನೋಡ್ಬೇಕಂತ, ಒಬ್ಬೊಬ್ರಿಗೊಂದೊಂದು ನೋಡುವಂತ ಚಟ. ಆಗ ಏನಾಗುತ್ತೆ, ಅದನ್ನ ನೋಡ್ಬೇಕು ಇದನ್ನ ನೋಡ್ಬೇಕಂತ ಒಬ್ರಿಗೊಬ್ರು ಗಲಾಟೆ, ಆ ಟಿವಿಲಿ ರಿಮೋಟ್ಗೋಸ್ಕರ ಒಬ್ರಿಗೊಬ್ರು ಕಿತ್ತಾಡ್ತಾ ಇರ್ತಾರೆ, ಅದನ್ನ ಬದಲಾಯಿಸು ಇದನ್ನ ಬದಲಾಯಿಸು ಅಂತ ಹೇಳಿ. ಕೊನೆಗೆ ಒಬ್ರಿಗೊಬ್ರು ಗಲಾಟೆ ಆಗಿ ಅದ್ ನೋಡ್ಬೇಕು ಇದ್ ನೋಡ್ಬೇಕಂತ ಒಂದು ಮನೆಯ ಸಮಾಧಾನ ಕೆಟ್ಟೋಗುತ್ತೆ. ಮೊದಲು ಕುಟುಂಬವಾಗಿ ಗಂಡ ಹೆಂಡತಿ ಮಕ್ಕಳಂತ ಹೇಳಿ ಕುಟುಂಬವಾಗಿ ಒಬ್ರಿಗೊಬ್ರು ಪ್ರೀತಿ, ಅನ್ಯೋನ್ಯತೆ, ಸಂತೋಷವಾಗಿರ್ಬೇಕು. ಆದ್ರೆ ಟಿವಿಲಿ ಬರುವಂತ ಕಾರ್ಯಕ್ರಮಗಳ ಒಂದು ಚಟಕ್ಕೆ ಅವ್ರು ಒಳಗಾಗಿ ಇವರು ಒಬ್ರಿಗೊಬ್ರು ಸಂತೋಷವಾಗಿ ಅನ್ಯೋನ್ಯವಾಗಿ ಇಲ್ಲದೆ ಒಬ್ರಿಗೊಬ್ರು ಕಿತ್ನಾಡ್ಕೊಂಡು ನೆಮ್ಮದಿ ಕೆಡಿಸ್ಕೊಳ್ಳುವಂತ ಪರಿಸ್ಥಿತಿ ಎಷ್ಟೋ ಕುಟುಂಬಗಳಲ್ಲಿ ಬರುತ್ತೆ. ಇದು ಕಾರಣ ಟಿವಿಲಿ ಬರುವಂತ ಯಾವುದೋ ಒಂದು ಸಿನಿಮಾ, ಒಂದು ಸೀರಿಯಲ್ ಅಥವಾ ಒಂದು ಕಾರ್ಯಕ್ರಮದ ಚಟ ಅವ್ರೊಬ್ರಿಗೊಬ್ರು ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಇಲ್ಲದ ಹಾಗೆ ಮಾಡಿಬಿಡುತ್ತೆ. ಅದರಿಂದ ಇವುಗಳಿಂದ ನಾವು ದೂರ ಉಳಿಯುವಾಗ ನಮ್ಮ ಲೌಕಿಕವಾದ ಜವಾಬ್ದಾರಿಗಳನ್ನ, ಒಂದು ಗೃಹಿಣಿ ಆಗಿರ್ಬೋದು, ಮನೆಯ ಒಂದು ಯಜಮಾನ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವ್ರವ್ರ ಜವಾಬ್ದಾರಿಯನ್ನ ಅವ್ರು ಸರಿಯಾಗಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮತ್ತೆ ಅದೇ ರೀತಿ ಒಬ್ರಿಗೊಬ್ರು ಐಕ್ಯತೆಯಲ್ಲಿ
ಇರೋದಕ್ಕೂ ಸಹ ಅವಕಾಶ ಇರುತ್ತೆ. ಟಿವಿಯನ್ನು ನೋಡೋದೇ ಪಾಪನ, ಮೊಬೈಲ್ ಅನ್ನು ಉಪಯೋಗಿಸದೆ ಪಾಪನ ಅಂತಂದ್ರೆ ಟಿವಿಯನ್ನು ನೋಡೋದೇ ಮೊಬೈಲ್ ಅನ್ನು ಉಪಯೋಗಿಸದೆ ಪಾಪ ಅಲ್ಲ. ಆದ್ರೆ ಟಿವಿಯಲ್ಲಾಗಿರ್ಲಿ ಮೊಬೈಲ್ ಅಲ್ಲಾಗಿರ್ಲಿ ನಾವೇನನ್ನ ನೋಡ್ತೇವೆ, ಏನಕ್ಕೋಸ್ಕರ ಉಪಯೋಗಿಸ್ತೀವಿ ಅನ್ನೋದು ಪಾಪಕ್ಕೆ ಕಾರಣವಾಗಿರೋದಕ್ಕೆ ಅವಕಾಶ ಇರುತ್ತೆ. ನಾವು ಟಿವಿನ ನೋಡಬಹುದು, ಟಿವಿನೇ ಪಾಪ ಅಲ್ಲ. ಟಿವಿಯಲ್ಲಿ ನಮ್ಮ ಆತ್ಮೀಯ ಜೀವಿತಕ್ಕೆ ಪ್ರಯೋಜನವಾಗುವಂತ ಬಹಳಷ್ಟು ವಿಷಯಗಳು ಬರುತ್ತೆ. ಅನೇಕ ಕ್ರಿಶ್ಚಿಯನ್ ಚಾನೆಲ್ಗಳಿದೆ. ಆ ಚಾನೆಲ್ಗಳಲ್ಲಿ ದೇವರ ವಾಕ್ಯ ಸಂದೇಶಗಳು ಮಾತ್ರ ಹಾಕ್ತಾ ಇರ್ತಾರೆ, ಸಾಕ್ಷಿಗಳನ್ನ ಹಾಕ್ತಾ ಇರ್ತಾರೆ, ಹಾಡುಗಳನ್ನ ಹಾಕ್ತಾ ಇರ್ತಾರೆ, ಕೆಲ ಕ್ರೈಸ್ತ ನಾಟಕಗಳನ್ನ ಹಾಕ್ತಾ ಇರ್ತಾರೆ. ಈ ರೀತಿ ನಮ್ಮ ಆತ್ಮೀಯ ಜೀವಿತಕ್ಕೆ ಪ್ರಯೋಜನವಾಗುವಂತ ಬಹಳಷ್ಟು ಕಾರ್ಯಗಳನ್ನ ಅವುಗಳಲ್ಲಿ ಹಾಕ್ತಾ ಇರ್ತಾರೆ. ಅವುಗಳನ್ನ ನೋಡೋದು ನಮಗೆ ಒಳ್ಳೆಯದು, ಅದು ನಮ್ಮ ಆತ್ಮೀಯವಾಗಿ ನಮ್ಮನ್ನ ಬಲಪಡಿಸುವಂತದ್ದಾಗಿರುತ್ತದೆ. ಅದೇ ಸಮಯದಲ್ಲಿ ಟಿವಿ ಲೌಕಿಕವಾಗಿ ನಮಗೆ ಹಲವಾರು ವಿಷಯಗಳಿಗೆ ಪ್ರಯೋಜನವಾಗಿರುತ್ತೆ. ಒಂದು, ಅದರಲ್ಲಿ ನಾವು ವಾರ್ತೆ ನೋಡ್ಬೋದು, ನ್ಯೂಸ್ ನ ನೋಡ್ಬೋದು, ಏನ್ ನಡೀತಾ ಇದೆ ನಮ್ಮ ಪಟ್ಟಣದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ಮತ್ತೆ ಭೂಲೋಕದಾದ್ಯಂತ ಏನ್ ನಡೀತಾ ಇದೆ ಅನ್ನುವಂತ ಎಲ್ಲಾ ಸುದ್ದಿಗಳನ್ನ ವಾರ್ತೆಗಳ ಮುಖಾಂತರ ನಾವು ತಿಳ್ಕೊಳ್ಬಹುದು. ಅದು ನಮಗೆ ಬಹಳ ಪ್ರಯೋಜನವಾಗಿರುತ್ತೆ. ಅದೇ ಸಮಯದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಬಹಳ ಮಾಹಿತಿಗಳನ್ನು ಕೊಡ್ತಾರೆ, ಅವು ನಮಗೆ ಪ್ರಯೋಜನವಾಗಿರುತ್ತೆ. ಮತ್ತೆ ನಾವಿರುವಂತಹ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಮಾಹಿತಿಗಳನ್ನ ಹಂಚಿಕೊಳ್ತಾರೆ. ಮತ್ತೆ ಇನ್ನೂ ನಾವು ಕಲಿಯಬೇಕಾಗಿರುವಂತಹ, ನಾವು ತಿಳಿದುಕೊಳ್ಳಬೇಕಾಗಿರುವಂತಹ ಬಹಳಷ್ಟು ಒಳ್ಳೆಯ ಮಾಹಿತಿಗಳು ಅನೇಕ ಕಾರ್ಯಕ್ರಮಗಳಲ್ಲಿ ಬರುತ್ತೆ. ಅವೆಲ್ಲವೂ ಸಹ ನಮಗೆ ಪ್ರಯೋಜನವಾಗಿರುತ್ತೆ. ಅಂತವುಗಳನ್ನ ನಾವು ನೋಡಬಹುದು, ಮತ್ತೆ ಅವುಗಳನ್ನ ನಾವು ಕಲಿಯಬಹುದು. ನಮ್ಮ ಲೌಕಿಕವಾದ ಜೀವಿತಕ್ಕೆ ಅವುಗಳನ್ನ ನಾವು ಪ್ರಯೋಜನ ಪಡಿಸಿಕೊಳ್ಳಬಹುದು. ಆದ್ರೆ ಯಾವುದು ನಮ್ಮ ಆತ್ಮೀಯ ಜೀವಿತಕ್ಕೂ ಪ್ರಯೋಜನ ಇಲ್ಲ, ನಮ್ಮ ಲೌಕಿಕವಾದ ಜೀವಿತಕ್ಕೂ ಪ್ರಯೋಜನ ಇಲ್ಲ ಅಂತ ಕಾರ್ಯಗಳಿರುತ್ತೋ ಅಂತ ಕಾರ್ಯಗಳನ್ನ ನೋಡುವುದನ್ನ ಬಿಟ್ಟು ಅವುಗಳನ್ನ ನಾವು ಹೊರಬರಬೇಕು. ಆದ್ರೆ ನಮ್ಮ ಆತ್ಮೀಯ ಜೀವಿತಕ್ಕೂ ಪ್ರಯೋಜನ ಇಲ್ಲದೆ, ನಮ್ಮ ಲೌಕಿಕ ಜೀವಿತಕ್ಕೂ ಪ್ರಯೋಜನ ಇಲ್ಲದೆ ಕೇವಲ ಅದನ್ನ ನೋಡೋದ್ರಿಂದ, ನೋಡಿ ಮುಗಿಸಿದ ಮೇಲೆ ನೋಡಿದ ನಮ್ಮ ಸಮಯವೆಲ್ಲ ವ್ಯರ್ಥ, ಅದರಿಂದ ಯಾವ ಅನುಕೂಲ ಇಲ್ಲ ಅನ್ನುವಂತ ಕಾರ್ಯಕ್ರಮಗಳನ್ನ ನೋಡದ ಹಾಗೆ ಅದರಿಂದ ನಾವು ದೂರ ಇರಬೇಕು. ಆದ್ರೆ ಅವುಗಳನ್ನ ನೋಡುತ್ತಾ ನಮ್ಮ ಸಮಯವನ್ನೆಲ್ಲ ವ್ಯರ್ಥ ಮಾಡಿದ್ರೆ ಅದು ಪಾಪಕ್ಕೆ ಕಾರಣವಾಗುತ್ತೆ. ಕಾರಣ ದೇವರು ನಮಗೆ ಕೊಟ್ಟಿರುವಂತಹ ಸಮಯವನ್ನ ನಾವು ದೇವರಲ್ಲಿ ಆತ್ಮೀಯವಾಗಿ ಪ್ರಯೋಜನ ಪಡಿಸಿಕೊಳ್ಳಬೇಕು, ಇಲ್ಲ ನಮ್ಮ ಲೌಕಿಕವಾದ ಜೀವಿತಕ್ಕೆ ಪ್ರಯೋಜನ ಪಡಿಸಿಕೊಳ್ಳಬೇಕು. ವೃಥಾ ಸಮಯವನ್ನು ಕಳೆಯುವುದಕ್ಕಾಗಿ ದೇವರು ನಮ್ಮನ್ನು ಕರೆಯಲಿಲ್ಲ, ಅದು ಪಾಪಕ್ಕೆ ಕಾರಣವಾಗುತ್ತೆ. ಮತ್ತೆ ಮೊಬೈಲ್ ಅನ್ನು ಉಪಯೋಗಿಸದೆ ಪಾಪನ ಅಂತಂದ್ರೆ ಮೊಬೈಲ್ ಉಪಯೋಗಿಸೋದು ಪಾಪ ಅಲ್ಲ. ಮೊಬೈಲ್ ನಮಗೆ ಎಷ್ಟೋ ವಿಧವಾಗಿ ಪ್ರಯೋಜನವಾಗಿದೆ. ನಾವು ಒಬ್ರಿಗೊಬ್ರು ಕರೆ ಮಾಡ್ತೇವೆ, ಮಾತಾಡ್ತೇವೆ, ಮತ್ತೆ ವಿಡಿಯೋ ಕಾಲ್ ಮಾಡ್ತೇವೆ, ದೂರದಲ್ಲಿರುವಂತವರನ್ನ ವಿಡಿಯೋ ಕಾಲ್ ಮುಖಾಂತರ ನೋಡಿ ಮಾತಾಡಿಸ್ತೇವೆ, ಸಂತೋಷ ಪಡುತ್ತೇವೆ. ಮತ್ತೆ ಈ ಮೊಬೈಲ್ ಮುಖಾಂತರವಾಗಿ ಯೂಟ್ಯೂಬ್, ಫೇಸ್ಬುಕ್ ಅಥವಾ ವಾಟ್ಸಪ್ ಇಂಥವುಗಳಲ್ಲೆಲ್ಲ ದೇವರ ವಾಕ್ಯಗಳನ್ನ ಅನೇಕ ಸೇವಕರುಗಳು ಕಳುಹಿಸ್ತಾರೆ. ಆ ವಾಕ್ಯ ಸಂದೇಶಗಳನ್ನ ನಾವು ಕೇಳುತ್ತೇವೆ, ಮತ್ತೆ ಸಾಕ್ಷಿಗಳನ್ನ ಕೇಳ್ತೇವೆ, ಹಾಡುಗಳನ್ನ ಕೇಳ್ತೇವೆ. ಈ ರೀತಿ ಆತ್ಮೀಯವಾಗಿ ಬಹಳಷ್ಟು ಪ್ರಯೋಜನವನ್ನ ನಾವು ಮೊಬೈಲ್ ನಿಂದ ಪಡ್ಕೊಳ್ತೇವೆ. ಅದೆಲ್ಲ ನಮ್ಮ ನಂಬಿಕೆಯನ್ನು ಹೆಚ್ಚಿಸುತ್ತೆ, ಭಕ್ತಿಯನ್ನು ಹೆಚ್ಚಿಸುತ್ತೆ, ಅದು ನಮಗೆ ಪ್ರಯೋಜನವಾಗಿದೆ. ಅದೇ ರೀತಿ ನಮ್ಮ ಕೆಲಸಗಳಿಗೋಸ್ಕರವಾಗಿಯೂ ಸಹ ನಾವು ಉಪಯೋಗಿಸ್ತೇವೆ. ವಿದ್ಯಾಭ್ಯಾಸದಲ್ಲೂ ಸಹ ಮಕ್ಕಳಿಗೆ ಪಾಠವನ್ನು ಮಾಡೋದಕ್ಕೋಸ್ಕರ ಮೊಬೈಲ್ ಅನ್ನು ಉಪಯೋಗಿಸ್ತಾರೆ, ಮತ್ತೆ ಆಫೀಸ್ ಕೆಲಸಗಳಿಗೋಸ್ಕರ ಸಹ ಮೊಬೈಲ್ ಅನ್ನು ಉಪಯೋಗಿಸ್ತಾರೆ. ಇವುಗಳೆಲ್ಲ ನಮಗೆ ಪ್ರಯೋಜನವಾಗಿದೆ. ಆ ರೀತಿ ಎಲ್ಲಿವರೆಗೂ ನಮ್ಮ ಆತ್ಮೀಯವಾದ ಪ್ರಯೋಜನಕ್ಕೂ ನಮ್ಮ ಭೂಲೋಕ ಸಂಬಂಧವಾದ ಜೀವಿತದ ಪ್ರಯೋಜನಕ್ಕೂ ನಾವು ಇದನ್ನು ಉಪಯೋಗಿಸ್ತಾ ಇರ್ತೇವೋ ಅಲ್ಲಿವರೆಗೂ ಮೊಬೈಲ್ ಸರಿ. ಆದ್ರೆ ಯಾವತ್ತು ಆತ್ಮೀಯವಾಗಿಯೂ ಪ್ರಯೋಜನ ಇಲ್ಲದೆ, ನಮ್ಮ ಲೌಕಿಕವಾದ ಜೀವಿತಕ್ಕೂ ಸಹ ಪ್ರಯೋಜನ ಇಲ್ಲದೆ, ಸುಮ್ನೆ ಸಮಯವನ್ನ ಕಳೆಯೋದಕ್ಕೋಸ್ಕರ, ವೃಥ ಮಾಡೋದಕ್ಕೋಸ್ಕರ ನಾವು ಮೊಬೈಲ್ ಇಟ್ಕೊಂಡು ನೋಡ್ಕೊಂಡು ಕಾಲ ಕಳೀತಾ ಇರ್ತೀವೋ ಅದು ಪಾಪವಾಗುತ್ತೆ. ಅಂತ ಕಾರ್ಯಗಳನ್ನ ನಾವು ಮಾಡದೆ, ನಾವು ಏನೇ ಮಾಡಿದರೂ ಅದರಲ್ಲಿ ಪ್ರಯೋಜನ ಇದೆಯಾ ಅನ್ನೋದನ್ನ ನಾವು ಗಮನಿಸಿ ಮಾಡಬೇಕು. ಪ್ರಯೋಜನವಿಲ್ಲದೆ ಸುಮ್ಮನೆ ಸಮಯವನ್ನ ಹಾಳು ಮಾಡೋದಕ್ಕೋಸ್ಕರ, ಸಮಯವನ್ನು ಕಳೆಯೋದಕ್ಕೋಸ್ಕರ ನಾವು ಮೊಬೈಲ್ ಅಲ್ಲಿ ಏನೋ ನೋಡ್ಕೊಂಡು ಕಾಲ ಕಳೀತಾ ಇದೀವಿ ಅಂದ್ರೆ ಅದು ತಪ್ಪಾಗುತ್ತೆ. ಅಂತ ಕಾರ್ಯಗಳಿಂದ ನಾವು ದೂರ ಇರಬೇಕು. ಟಿವಿಯಲ್ಲಿ ಆತ್ಮೀಯವಾದ ಕಾರ್ಯಗಳನ್ನ ನಾನು ಕಾಣ್ತೇನೆ, ಮೊಬೈಲ್ ಅಲ್ಲೂ ಆತ್ಮೀಯವಾದ ಕಾರ್ಯಗಳನ್ನ ಕಾಣ್ತೀನಿ ಅಂದ್ರೂ ಕೂಡ ಸರಿ. ಮೊದಲು ನಾವು ದೇವರ ಸನ್ನಿಧಿಯಲ್ಲಿ ವೈಯಕ್ತಿಕವಾಗಿ ಹೋಗಿ ಪ್ರಾರ್ಥನೆ ಮಾಡಿ, ದೇವರ ವಾಕ್ಯವನ್ನ ಧ್ಯಾನ ಮಾಡಿ ನಾವು ದೇವರ ಸನ್ನಿಧಿಯಲ್ಲಿ ಕಾಣಿಸ್ಕೊಳ್ಬೇಕು. ಆಮೇಲೆ ಟಿವಿಯಲ್ಲಿ ಆಗಿರ್ಲಿ, ಮೊಬೈಲ್ ಅಲ್ಲಿ ಆಗಿರ್ಲಿ ನಾವು ವಾಕ್ಯವನ್ನಾದ್ರೂ ಕೇಳಬಹುದು, ಸಾಕ್ಷಿಯನ್ನಾದ್ರೂ ಕೇಳಬಹುದು, ಹಾಡನ್ನಾದ್ರೂ ಕೇಳಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಆದ್ರೆ ನಾನು ನೀವು ವೈಯಕ್ತಿಕವಾಗಿ ಹೋಗಿ ದೇವರ ಸಮ್ಮುಖದಲ್ಲಿ ಕಾಣಿಸಿಕೊಂಡು ನಾವು ಪ್ರಾರ್ಥನೆ ಮಾಡಿ, ದೇವರ ವಾಕ್ಯವನ್ನ ಧ್ಯಾನ ಮಾಡಿ, ದೇವರನ್ನ ಹಾಡಿ ಸ್ತುತಿಸಿ ಬರೆದಿರ ದಿನ ಎಲ್ಲ ನಾನು ಟಿವಿಯಲ್ಲಿ ವಾಕ್ಯನೇ ಕೇಳ್ತಾ ಇರ್ತೇನೆ, ಮೊಬೈಲ್ ಅಲ್ಲಿ ದಿನ ಎಲ್ಲ ವಾಕ್ಯನೇ ಕೇಳ್ತಾ ಇರ್ತೇನೆ ಅಂದ್ರೆ ಅದು ಪಾಪ. ಮೊದಲು ನಾವು ವೈಯಕ್ತಿಕವಾಗಿ ದೇವರನ್ನ ಹುಡುಕಿ ಆಮೇಲೆ ನಮ್ಮ ವಿಶ್ವಾಸ ಅಭಿವೃದ್ಧಿಗೋಸ್ಕರ, ನಮ್ಮ ಭಕ್ತಿ ಬಲ ಹೊಂದೋದಕ್ಕೋಸ್ಕರ ನಾವು ವಾಕ್ಯ ಸಂದೇಶವನ್ನಾದ್ರೂ ಕೇಳಬಹುದು, ಸಾಕ್ಷಿಗಳಾದ್ರೂ ಕೇಳಬಹುದು, ಆಡ್ಬೇಕಾದ್ರೂ ಕೇಳಬಹುದು, ಟಿವಿಯಲ್ಲಿ ಆದ್ರೂ ಸರಿ, ಮೊಬೈಲ್ ಆದ್ರೂ ಸರಿ, ಏನ್ ಬೇಕಾದ್ರೂ ಮಾಡಬಹುದು. ಆದ್ರೆ ನಾವು ವೈಯಕ್ತಿಕವಾಗಿ ದೇವ್ರನ್ನ ನೋಡಿ ಪ್ರಾರ್ಥನೆ ಮಾಡ್ತೀರಾ, ಟಿವಿ ಮೊಬೈಲ್ಗಳಲ್ಲಿ ಬರುವಂತ ಆತ್ಮೀಯವಾದ ಕಾರ್ಯಗಳನ್ನ ಕಾಣ್ತೀನಿ ಅಂತಂತಂದ್ರೆ ಅದು ತಪ್ಪಾಗುತ್ತೆ. ಮೊದಲು ನಾವು ಹೋಗಿ ದೇವರ ಸಮ್ಮುಖದಲ್ಲಿ ಕಾಣಿಸ್ಕೊಳ್ಬೇಕು. ಆನಂತರ ನಮ್ಮ ಭಕ್ತಿ ವೃದ್ಧಿಗೋಸ್ಕರ ಬೇರೆ ಯಾವ ಕಾರ್ಯಗಳನ್ನು ನಾವು ಮಾಡಬಹುದು. ನಾವು ಇತ್ತೀಚಿನ ಕಾಲಗಳಲ್ಲಿ
ತಂತ್ರಜ್ಞಾನ ಬಹಳ ಅಭಿವೃದ್ಧಿ ಆಗ್ತಾ ಇರುವಾಗ ಬಹಳಷ್ಟು ಕಾರ್ಯಗಳನ್ನ ಹೊಸದಾಗಿ ಉಪಯೋಗಿಸ್ತಾ ಬರ್ತೀವಿ. ಮೊಬೈಲ್ ನಲ್ಲಿ ಫೇಸ್ಬುಕ್, ವಾಟ್ಸಪ್, ಯೂಟ್ಯೂಬ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಇತರ ಹಲವಾರು ಕಾರ್ಯಗಳನ್ನ ಹಲವು ಜನರು ಉಪಯೋಗಿಸ್ತಾ ಇರ್ತಾರೆ. ಆದ್ರೆ ಇವುಗಳನ್ನೆಲ್ಲ ಉಪಯೋಗಿಸೋದು ಸರಿನಾ ಅಥವಾ ಸರಿ ಅಲ್ವಾ? ಒಂದು ವೇಳೆ ಇವುಗಳನ್ನು ಉಪಯೋಗಿಸೋದು ಪಾಪನ ಅಂತ ಅಂದ್ರೆ ಎಲ್ಲಿವರೆಗೂ ಇದನ್ನ ನಮ್ಮ ಅಗತ್ಯಗಳಿಗೆ ತಕ್ಕಂತೆ ನಾವು ಉಪಯೋಗಿಸ್ತಾ ಇರ್ತೀವೋ ಅಲ್ಲಿವರೆಗೂ ಅದು ನಮಗೆ ಪಾಪ ಅಲ್ಲ. ಆದ್ರೆ ಯಾವತ್ತು ಅದನ್ನ ನಮ್ಮ ಅಗತ್ಯಗಳನ್ನ ಮೀರಿ ಉಪಯೋಗಿಸ್ತಾ ಇರ್ತೀವೋ ಆಗ ಅದು ನಮಗೆ ಪಾಪವಾಗಿ ಮಾರ್ಪಡೋದಕ್ಕೆ ಅವಕಾಶ ಇರುತ್ತೆ. ಫೇಸ್ಬುಕ್ ಅನ್ನ ನಾವು ಬಳಕೆ ಮಾಡ್ತೇವೆ. ಫೇಸ್ಬುಕ್ ಅನ್ನ ಆತ್ಮೀಯವಾದ ಕಾರ್ಯಗಳಿಗೆ ನಾವು ಉಪಯೋಗಿಸಬಹುದು. ಎಷ್ಟೋ ದೇವ ಸೇವಕರು ಅವರ ಸೇವೆಗಳ ಕುರಿತಾದ ಮಾಹಿತಿಗಳನ್ನ ಹಂಚ್ಕೊಳ್ತಾ ಇರ್ತಾರೆ, ದೇವರ ವಾಕ್ಯಗಳನ್ನ ಹಂಚ್ಕೊಳ್ತಾ ಇರ್ತಾರೆ. ಅವುಗಳನ್ನೆಲ್ಲ ನಾವು ನೋಡಿ ಅವುಗಳಲ್ಲಿ ಭಾಗವಹಿಸಿ ನಾವು ಆತ್ಮೀಯವಾಗಿ ಬಲ ಹೊಂದಬಹುದು. ಅದು ನಮಗೆ ಆತ್ಮೀಯವಾಗಿ ಪ್ರಯೋಜನವಾಗಿದೆ. ಹಾಗೆಯೇ ನಾವು ಸ್ನೇಹಿತರು, ಸಂಬಂಧಿಕರು, ನಮಗೆ ಪರಿಚಯ ಇರುವಂತವರು ಇಂಥವರೊಟ್ಟಿಗೆ ಒಂದು ಐಕ್ಯತೆಗೋಸ್ಕರ ಅದನ್ನು ಉಪಯೋಗಿಸ್ತೇವೆ. ಅದು ಸಹ ಒಳ್ಳೇದೆ. ಎಲ್ಲರೊಟ್ಟಿಗೆ ಒಂದು ಐಕ್ಯತೆಯಲ್ಲಿ ಇರೋದಕ್ಕೆ ಅವಕಾಶ ಆಗುತ್ತೆ. ಆದ್ರೆ ಹಾಗಂತ ಹೇಳಿ ಅದರಲ್ಲೇ ಮುಳುಗಿ ಹೋಗಿ ಅದನ್ನೇ ಹಗಲು ರಾತ್ರಿ ನೋಡ್ತಾ ಇರುವಂತದ್ದು ಪಾಪವಾಗುತ್ತೆ. ಅನೇಕರು ಫೇಸ್ಬುಕ್ ಉಪಯೋಗಿಸ್ತಾ ಇರ್ತಾರೆ. ಆದ್ರೆ ಯಾವ ರೀತಿ ಉಪಯೋಗಿಸ್ತಾರೆ ಅಂತಂದ್ರೆ ಒಂದು ದಿವಸದಲ್ಲಿ ಎಷ್ಟೋ ಗಂಟೆಗಳ ಕಾಲ ಅದರಲ್ಲೇ ಸಮಯ ಕಳೀತಾ ಇರ್ತಾರೆ. ದಿನ ಎಲ್ಲ ಅವ್ರು ಫೇಸ್ಬುಕ್ ನೋಡ್ತಾನೆ ಇರ್ತಾರೆ. ಫೇಸ್ಬುಕ್ ಅಲ್ಲಿ ಚಾಟಿಂಗ್ ಮಾಡ್ತಾನೆ ಇರ್ತಾರೆ, ಕಾಮೆಂಟ್ಗಳು ಮಾಡ್ತಾನೆ ಇರ್ತಾರೆ, ಲೈಕ್ಗಳು ಮಾಡ್ತಾನೆ ಇರ್ತಾರೆ, ಬಹಳಷ್ಟು ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ಇಂಥವುಗಳಿಂದ ನಾವು ದೂರ ಉಳಿಬೇಕು. ನಮ್ಮ ಆತ್ಮೀಯವಾದ ಪ್ರಯೋಜನಕ್ಕೆ ತಕ್ಕಂತೆ, ನಮ್ಮ ಒಂದು ಸಾಮಾಜಿಕವಾದ ಜನಗಳ ಅನ್ಯೋನ್ಯತೆಗೆ ತಕ್ಕಂತೆ ಅದನ್ನ ನಾವು ಎಷ್ಟು ಬೇಕೋ ಅಷ್ಟು ಉಪಯೋಗಿಸಬೇಕು. ಆದ್ರೆ ಮಿತಿ ಮೀರಿ ಗಂಟೆಗಳ ಗಟ್ಟಲೆ ಅದರಲ್ಲಿ ಉಳಿದು ಹೋಗುವಂತದ್ದು ಪಾಪವಾಗುತ್ತೆ. ನಾವು ಅದರಲ್ಲಿ ಬಹಳಷ್ಟು ಸಮಯ ಕಳೆಯೋದ್ರಿಂದ ಹೇಗೆ ಪಾಪ ಆಗೋದಕ್ಕೆ ಅವಕಾಶ ಆಗುತ್ತೆ ಅಂತ ಕೇಳ್ಬೋದು. ಹೇಗೆ ಅಂತಂದ್ರೆ ದೇವರು ನಮಗೆ ಸಮಯವನ್ನು ಕೊಟ್ಟಿರುವಂತದ್ದು ದೇವರಲ್ಲಿ ಅದನ್ನ ನಾವು ಪ್ರಯೋಜನ ಪಡಿಸಿಕೊಳ್ಳಬೇಕೆಂಬುದಾಗಿ ಹೇಳಿ ನಾವು ದೇವರು ನಮಗೆ ಕೊಟ್ಟಿರುವಂತಹ ಸಮಯವನ್ನ ಆದಷ್ಟು ದೇವರಿಗೋಸ್ಕರ ನಾವು ಉಪಯೋಗಿಸಬೇಕು. ಆದ್ರೆ ವ್ಯರ್ಥವಾಗಿ ಅಗತ್ಯವಿಲ್ಲದೆ ಸುಮ್ಮನೆ ಗಂಟೆಗಳ ಗಟ್ಟಲೆ ನಾವು ಫೇಸ್ಬುಕ್ ಅಲ್ಲಿ ಸಮಯವನ್ನು ಕಳೆಯೋದ್ರಿಂದ ಸಮಯವನ್ನ ವ್ಯರ್ಥ ಮಾಡ್ತೇವೆ. ಆ ರೀತಿಯಾಗಿ ನಾವು ಸಮಯವನ್ನು ವ್ಯರ್ಥ ಮಾಡಬಾರ್ದು. ನಮ್ಮ ಅಗತ್ಯಗಳಿಗೆ ತಕ್ಕಷ್ಟು ನಾವು ಉಪಯೋಗಿಸಿ ಮಿಕ್ಕ ಸಮಯವನ್ನ ದೇವರಲ್ಲಿ ಪ್ರಯೋಜನ ಪಡಿಸಿಕೊಳ್ಳುವಂತವர்களಾಗಿರಬೇಕು. ಪ್ರಾರ್ಥನೆ ಮಾಡ್ತಾ, ದೇವರ ವಾಕ್ಯವನ್ನು ಓದುತ್ತಾ, ಈ ರೀತಿ ದೇವರಲ್ಲಿ ನಮ್ಮ ಭಕ್ತಿ ವೃದ್ಧಿಗೆ ನಾವು ಅದನ್ನು ಉಪಯೋಗಿಸಿಕೊಳ್ಳುವಂತವர்களಾಗಿರಬೇಕು. ಆದ್ರೆ ಗಂಟೆಗಟ್ಟಲೆ ಸುಮ್ಮನೆ ನಾವು ಫೇಸ್ಬುಕ್ ಅಂತ ಹೇಳಿ ಉಪಯೋಗಿಸಿ ಸಮಯವನ್ನ ಹಾಳು ಮಾಡಬಾರದು. ಅದೇ ಸಮಯದಲ್ಲಿ ಫೇಸ್ಬುಕ್ ಅನ್ನು ಉಪಯೋಗಿಸೋದ್ರಿಂದ ಬಹಳ ಅಪಾಯಗಳು ಕೂಡ ಇದೆ. ಯಾಕಂದ್ರೆ ನಮಗೆ ಗೊತ್ತಿಲ್ಲದೆ ಇರುವಂತ ಯಾರು ಫ್ರೆಂಡ್ ಆಗಿ ಆನಂತರ ನಾವು ನಮ್ಮ ವೈಯಕ್ತಿಕವಾದ ಫೋಟೋಗಳನ್ನ, ವಿಡಿಯೋಗಳನ್ನೆಲ್ಲ ಅದ್ರಲ್ಲಿ ಹಾಕುವಾಗ ಅವ್ರು ಅದನ್ನೆಲ್ಲ ತಗೊಂಡು ಅವ್ರಿಗೆ ಇಷ್ಟ ಬಂದ ಹಾಗೆ ಅದನ್ನ ಎಡಿಟ್ ಮಾಡಿ ಯಾರನ್ನು ಜೊತೆಲೆಲ್ಲ ಸೇರಿಸಿ ಯಾರ ಜೊತೆಲೂ ನಾವು ನಿಂತ್ಕೊಂಡಿರೋ ರೀತಿ ಎಲ್ಲ ಮಾಡಿ ಅದನ್ನ ಮತ್ತೆ ಎಲ್ಲಾ ಕಡೆ ಹರಿಯಬಿಟ್ಟು ಅದನ್ನ ನೋಡುವಂತವರು ಏನಿದೆ ಈ ತರ ಯಾರ ಜೊತೆ ಹೋಗಿ ನಿಂತ್ಕೊಂಡಿದ್ಯಾ, ಫೋಟೋ ಹೊಡಿಸ್ಕೊಂಡಿದ್ಯಾ, ಯಾರ ಜೊತೆ ಸುದ್ದಿ ತಿರುಗಾಡ್ತಾ ಇದೆಯಾ ಅಂತ ಹೇಳಿ ತಪ್ಪಾಗಿ ಕಲ್ಪನೆ ಮಾಡಿಕೊಂಡು ಈ ರೀತಿಯಾಗಿ ನಮ್ಮ ವೈಯಕ್ತಿಕವಾದ ಜೀವಿತಕ್ಕೂ ಅದು ತೊಂದರೆ ಆಗುವಂತ ಅಪಾಯಗಳು ಕೂಡ ಇರುತ್ತೆ. ಅದರಿಂದ ಫೇಸ್ಬುಕ್ ನ ಯಾವ ರೀತಿ ಉಪಯೋಗಿಸಬೇಕು, ಹೇಗೆ ಉಪಯೋಗಿಸಬೇಕು, ಯಾವ ಮಾಹಿತಿಗಳನ್ನ ಹಂಚ್ಕೊಳ್ಬಾರದು, ಯಾವ ಮಾಹಿತಿಗಳನ್ನ ಹಂಚ್ಕೊಳ್ಬಹುದು ಎನ್ನುವಂತ ಸರಿಯಾದ ತಿಳುವಳಿಕೆ ನಮಗಿರಬೇಕು. ಇಲ್ಲವಾದ್ರೆ ಅದರಿಂದ ನಾವು ಸಮಸ್ಯೆಗೆ ಸಿಕ್ಕಿ ಹಾಕಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದರ ವಿಷಯದಲ್ಲಿ ನಾವು ಎಚ್ಚರಿಕೆ ಆಗಿರಬೇಕು. ಆದಷ್ಟು ನಮ್ಮ ವೈಯಕ್ತಿಕವಾದ ಮಾಹಿತಿಗಳನ್ನ, ಫೋಟೋಗಳನ್ನ, ವಿಡಿಯೋಗಳನ್ನ ಫೇಸ್ಬುಕ್ ಅಲ್ಲಿ ಹಾಕದೇ ಇರುವಂತದ್ದು ಒಳ್ಳೆಯದು. ಮತ್ತೆ ಇನ್ನು ಫೇಸ್ಬುಕ್ ಅಲ್ಲಿ ಬಹಳಷ್ಟು ಸುಳ್ಳು ಸುದ್ದಿ ಬರ್ತಾ ಇರುತ್ತೆ. ಅನೇಕರು ಆ ಫೇಸ್ಬುಕ್ ಅಲ್ಲಿ ಬರುವಂತ ಸುಳ್ಳು ಸುದ್ದಿಗಳನ್ನ ನೋಡಿ ಅದನ್ನ ಎಲ್ಲಾ ಕಡೆ ಹೇಳ್ತಾ ಇರ್ತಾರೆ, ಹಂಚ್ಕೊಳ್ತಾ ಇರ್ತಾರೆ. ಅದು ಸುಳ್ಳು ಅನ್ನೋದೇ ಅವ್ರಿಗೆ ಗೊತ್ತಿರೋದಿಲ್ಲ. ಅದರಿಂದ ಫೇಸ್ಬುಕ್ ಅಲ್ಲಿ ಬರುವಂತ ಸುಳ್ಳು ಸುದ್ದಿಗಳ ಬಗ್ಗೆ ನಮಗೆ ಎಚ್ಚರಿಕೆ ಇರಬೇಕು. ಅದ್ರಲ್ಲಿ ಬರುವಂತ ಸುದ್ದಿಗಳೆಲ್ಲ ನಿಜನ ಅಲ್ವಾ ಅನ್ನೋದನ್ನ ಅಧಿಕೃತವಾಗಿ ನಾವು ದೃಢಪಡಿಸಿಕೊಳ್ಳಬೇಕು. ಇಲ್ಲವಾದ್ರೆ ನಾವು ಮೋಸ ಹೋಗೋದಕ್ಕೆ ಅವಕಾಶ ಇರುತ್ತೆ. ವಾಟ್ಸಪ್ ಅನ್ನು ಉಪಯೋಗಿಸ್ತಾರೆ. ವಾಟ್ಸಪ್ ಅನ್ನು ಉಪಯೋಗಿಸಲು ಪಾಪವ. ವಾಟ್ಸಪ್ ನಮಗೆ ಬಹಳ ಪ್ರಯೋಜನವಾಗಿದೆ. ನಾವು ಬೇರೆಯವರಿಗೆ ಸಂದೇಶ ಕಳಿಸಬಹುದು, ಫೋಟೋ ಕಳಿಸಬಹುದು, ವಿಡಿಯೋ ಕಳಿಸಬಹುದು, ಬಹಳಷ್ಟು ವಿಷಯಗಳನ್ನು ಕಳಿಸಬಹುದು, ನಾವು ಪಡ್ಕೊಳ್ಬಹುದು, ವಿಡಿಯೋ ಕಾಲಿಂಗ್ ಮಾಡಬಹುದು, ದೂರದಲ್ಲಿರುವಂತವ್ರನ್ನ ನಾವು ವಿಡಿಯೋ ಕಾಲಿಂಗ್ ಮುಖಾಂತರ ನೋಡಬಹುದು. ಬಹಳಷ್ಟು ಉಪಕಾರ ಇದೆ. ಆದ್ರೆ ಹಾಗಂತ ಹೇಳಿ ಅದರಲ್ಲೇ ಬಹಳಷ್ಟು ಸಮಯವನ್ನ ನಾವು ಕಳೆದು ನಮ್ಮ ಸಮಯವನ್ನ ವ್ಯರ್ಥ ಮಾಡುವಂತವರಲ್ಲಾಗಿರಬಾರದು. ಆಗ ಅದು ಪಾಪವಾಗಿ ಮಾರ್ಪಟ್ಟು ಬಿಡುತ್ತೆ. ಅದೇ ಸಮಯದಲ್ಲಿ ನಾವು ವಾಟ್ಸಪ್ ನ ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋದನ್ನ ಸಹ ನಾವು ತಿಳಿದಿರಬೇಕು. ನಮ್ಮ ಫೋಟೋಗಳನ್ನ ಹಾಕೋದು, ಸ್ಟಾಟಸ್ ಅಲ್ಲಿ ಹಾಕುವಂತದ್ದು ಬಹಳ ಎಚ್ಚರಿಕೆ ಆಗಿರಬೇಕು. ಕಾರಣ ಅದನ್ನ ಬೇರೆಯವರು ನೋಡಿ ಅದನ್ನ ಅವರು ಡೌನ್ಲೋಡ್ ಮಾಡಿ ಅವ್ರಿಗೆ ಇಷ್ಟ ಬಂದ ಹಾಗೆ ಅದನ್ನ ತಿರುಚಿ ಅದರ ಮುಖಾಂತರ ನಮಗೆ ಸಮಸ್ಯೆಗಳಾಗೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ವಾಟ್ಸಪ್ ನ ನಾವು ಉಪಯೋಗಿಸಬೇಕು. ಅದೇ ರೀತಿ ವಾಟ್ಸಪ್ ಅಲ್ಲೂ ಸಹ ಬಹಳಷ್ಟು ಸುಳ್ಳು ಸುದ್ದಿಗಳು ಬರುತ್ತೆ, ಅಧಿಕೃತವಲ್ಲದಂತ ಮಾಹಿತಿಗಳು ಬರುತ್ತೆ. ಅದನ್ನ ನಾವು ನೋಡಿ ಅದನ್ನ ನಂಬ್ಕೊಂಡು ಅದನ್ನ ಬೇರೆಯವ್ರಿಗೆ ಶೇರ್ ಮಾಡಿ ನಾವು ಸುಳ್ಳು ಸುದ್ದಿಯಲ್ಲಿ ಮೋಸ ಹೋಗಿ ಬೇರೆಯವ್ರನ್ನ ಮೋಸ ಪಡಿಸಬಾರದು. ಅದರಿಂದ ಯಾವುದೇ ಸುದ್ದಿ ಬಂದ್ರು ಆ ಸುದ್ದಿ ಸರಿನಾ
ಆ ಸುದ್ದಿ ನಿಜಾನ ಅಲ್ವಾ ಅನ್ನೋದನ್ನ ಸರಿಯಾಗಿ ನಾವು ತಿಳ್ಕೊಂಡು ಬೇರೆಯವರಿಗೆ ಅದನ್ನ ಹಂಚಿಕೊಳ್ಳುವಂತವರುಗಳಾಗಿರಬೇಕು. ಮತ್ತೆ ಇನ್ನ ಯೂಟ್ಯೂಬ್ ಅನ್ನ ನಾವು ನೋಡುತ್ತೇವೆ. ಯೂಟ್ಯೂಬ್ ಅನ್ನ ನೋಡೋದು ಪಾಪನ. ಯೂಟ್ಯೂಬ್ ನಮಗೆ ಆತ್ಮೀಯವಾಗಿ ಬಹಳಷ್ಟು ಪ್ರಯೋಜನವಾಗಿದೆ. ಅನೇಕ ದೇವ ಸೇವಕರು ವಾಕ್ಯ ಸಂದೇಶಗಳು ಕೊಡುವಂತದ್ದನ್ನು, ಸಾಕ್ಷಿಗಳನ್ನು, ಹಾಡುಗಳನ್ನು ಬಹಳಷ್ಟು ಆತ್ಮೀಯವಾಗಿ ನಮಗೆ ಪ್ರಯೋಜನ ಆಗುವಂತಹ ಕಾರ್ಯಗಳು ಯೂಟ್ಯೂಬ್ ಅಲ್ಲಿದೆ. ಅದನ್ನೆಲ್ಲ ನಾವು ನೋಡಿ ಆತ್ಮೀಯವಾಗಿ ಬಲ ಹೊಂದಬಹುದು, ನಮಗೆ ಪ್ರಯೋಜನವಾಗಿರುತ್ತೆ. ಅದೇ ಸಮಯದಲ್ಲಿ ಪ್ರಯೋಜನವಿಲ್ಲದಿರುವ, ಆತ್ಮೀಯವಾಗಿಯೂ ನಮಗೆ ಯಾವ ಪ್ರಯೋಜನ ಇಲ್ಲದಿರುವಂತಹ, ಲೌಕಿಕವಾಗಿ ಯಾವ ಪ್ರಯೋಜನ ಇಲ್ಲದಿರುವಂತಹ ವಿಷಯಗಳು ಅದರಲ್ಲಿದೆ. ಅಂತ ವಿಡಿಯೋಗಳನ್ನ ನೋಡಿಕೊಂಡು ನಾವು ಸುಮ್ಮನೆ ಸಮಯವನ್ನ ವ್ಯರ್ಥ ಮಾಡಬಾರದು. ನಮ್ಮ ಆತ್ಮೀಯ ಜೀವಿತಕ್ಕೆ ಪ್ರಯೋಜನವಾಗುವಂತ ಮತ್ತೆ ನಮ್ಮ ಲೌಕಿಕ ಜೀವಿತಕ್ಕೆ ಪ್ರಯೋಜನ ಆಗುವಂತ, ಒಂದು ವೇಳೆ ಯಾವುದೋ ಒಂದು ಅಡಿಗೆ ಮಾಡಕ್ ಗೊತ್ತಿಲ್ಲ ಅಂತಂದ್ರೆ ಅಡಿಗೆ ಮಾಡುವಂತದನ್ನ ಹೇಳ್ಕೊಡುವಂತ ಬಹಳಷ್ಟು ವಿಡಿಯೋಗಳು ಹಾಕಿರ್ತಾರೆ. ಅದನ್ನ ನಾವು ನೋಡಿ ಕಲಿಯಬಹುದು. ಮತ್ತೆ ಬೇರೆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳೆಲ್ಲವೂ ಸಹ ಯೂಟ್ಯೂಬ್ ನಲ್ಲಿ ಹಾಕಿರ್ತಾರೆ. ಅದನ್ನ ನೋಡಿ ನಾವು ತಿಳ್ಕೊಬಹುದು, ಕಲಿಯಬಹುದು. ಅದು ನಮಗೆ ಪ್ರಯೋಜನವಾಗಿರುತ್ತೆ. ಆದ್ರೆ ಅದನ್ನ ಮೀರಿ ನಮಗೆ ಪ್ರಯೋಜನವಿಲ್ಲದಿರುವ, ಸುಮ್ಮನೆ ನಮ್ಮ ಸಮಯವನ್ನ ವ್ಯರ್ಥ ಮಾಡುವಂತ ವಿಡಿಯೋಗಳನ್ನ ನೋಡುವಂತ ಚಟಗಳಿಗೆ ನಾವು ಬೀಳಬಾರದು. ಅಂತ ಚಟಕ್ಕೆ ನಾವು ಹೋಗ್ಬಿಟ್ರೆ ಅದನ್ನ ನೋಡ್ತಾನೆ ಇರ್ತೀವಿ. ಕೊನೆಗೆ ಬಹಳಷ್ಟು ಗಂಟೆಗಳ ಸಮಯ ವಿಡಿಯೋಗಳು ನೋಡೋದ್ರಲ್ಲೇ ಹೊರಟೋಗಿರುತ್ತೆ ಹೊರತು ಅದರಿಂದ ನಮಗೆ ಏನು ಪ್ರಯೋಜನ ಇರೋದಿಲ್ಲ. ಆ ರೀತಿಯಾಗಿ ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡದ ಹಾಗೆ ಎಚ್ಚರಿಕೆ ಆಗಿದ್ದು ಅದನ್ನ ನಾವು ಉಪಯೋಗಿಸಬೇಕು. ಇನ್ನು ಟ್ವಿಟರ್ ನ ಉಪಯೋಗಿಸ್ತಾರೆ, ಇನ್ಸ್ಟಾಗ್ರಾಮ್ ನ ಉಪಯೋಗಿಸ್ತಾರೆ. ಟ್ವಿಟರ್ ಏನಕ್ಕೆ ಅಂತಂದ್ರೆ ಅವರ ಒಂದು ಭಾವನೆಗಳನ್ನ ಅಕ್ಷರದಲ್ಲಿ ಬರೆದು ಅದನ್ನ ಹಂಚಿಕೊಳ್ಳೋದಕ್ಕೋಸ್ಕರ, ಅದೇ ಅದರ ಮೂಲ ಉದ್ದೇಶ. ಮತ್ತೆ ಇನ್ಸ್ಟಾಗ್ರಾಮ್ ನ ಉಪಯೋಗಿಸ್ತಾರೆ. ಅದನ್ನ ಮಾಡಿರುವಂತದಕ್ಕೆ ಕಾರಣ ಏನಂತಂದ್ರೆ ಅದು ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ಗೋಸ್ಕರ. ಯಾರು ತುಂಬಾ ಚೆನ್ನಾಗಿ ಫೋಟೋಗಳನ್ನ ತೆಗೆದು ಅದನ್ನ ಬೇರೆಯವ್ರಿಗೆ ತೋರಿಸ್ಬೇಕಂತ ಇಷ್ಟಪಡ್ತಾರೋ ಅಂತವ್ರು ಆ ಫೋಟೋಗಳನ್ನ ತೆಗೆದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಬಹುದು. ಆಗ ಇನ್ಸ್ಟಾಗ್ರಾಮ್ ನ ಮಾಡಿರುವಂತದ್ದು ಮುಖ್ಯವಾಗಿ ಫೋಟೋಗ್ರಾಫರ್ಸ್ಗೋಸ್ಕರ. ಯಾರು ತುಂಬಾ ಚೆನ್ನಾಗಿ ಫೋಟೋಗಳು ಮಾಡಿ ಆ ಫೋಟೋಗಳನ್ನ ಬೇರೆಯವರು ನೋಡ್ಬೇಕಂತ ಇಷ್ಟಪಡ್ತಾರೋ ಅಂತವ್ರಿಗೋಸ್ಕರ ಸಾಮಾನ್ಯವಾಗಿ ಇನ್ಸ್ಟಾಗ್ರಾಮ್ ಇದೆ. ಆದ್ರೆ ನಮ್ಮ ಜನಗಳಿಗೆ ಅನೇಕರಿಗೆ ಯಾವ್ದು ಏನಕ್ಕಿದೆ ಅಂತಾನೆ ಗೊತ್ತಿಲ್ಲ. ಎಲ್ಲಾದ್ರಲ್ಲೂ ಅಕೌಂಟ್ ಮಾಡಿ ಎಲ್ಲಾದ್ರಲ್ಲೂ ಸಹ ಒಂದೇ ಆಗ್ತಾ ಇರ್ತಾರೆ. ಟ್ವಿಟರ್ ಆಗಿರ್ಲಿ, ಇನ್ಸ್ಟಾಗ್ರಾಮ್ ಆಗಿರ್ಲಿ, ಅದು ನಮ್ಮ ಆತ್ಮೀಯ ಜೀವಿತಕ್ಕೆ, ನಮ್ಮ ಲೌಕಿಕವಾದ ಜೀವಿತಕ್ಕೆ ಅದರ ಪ್ರಯೋಜನವಾಗಿದೆ ಅಂತ ಉಪಯೋಗಿಸಬಹುದು. ಇಲ್ಲವಾದ್ರೆ ಅದನ್ನ ಉಪಯೋಗಿಸಬೇಕಾಗಿರುವಂತ ಅಗತ್ಯ ಇಲ್ಲ. ಈ ರೀತಿ ಯಾವುದೇ ಒಂದು ಸಾಮಾಜಿಕ ಜಾಲತಾಣ ಆಗಿರಲಿ, ಫೇಸ್ಬುಕ್ ಆಗಿರ್ಲಿ, ವಾಟ್ಸಪ್ ಆಗಿರಲಿ, ಯೂಟ್ಯೂಬ್ ಆಗಿರ್ಲಿ, ಟ್ವಿಟರ್, ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಯಾವುದೇ ಆಗಿರಲಿ, ಅದರಿಂದ ನಮಗೆ ಆತ್ಮೀಯವಾದ ಪ್ರಯೋಜನ ಮತ್ತೆ ನಮ್ಮ ಭೂಲೋಕ ಸಂಬಂಧವಾದ ಪ್ರಯೋಜನ ಎರಡೂ ಇರುತ್ತೆ. ಅವುಗಳಿಗೋಸ್ಕರ ನಾವು ಅದನ್ನ ಉಪಯೋಗಿಸ್ಕೊಳ್ಬಹುದು. ಆದ್ರೆ ನಮ್ಮ ಸಮಯವನ್ನ ವ್ಯರ್ಥ ಮಾಡೋದಕ್ಕೋಸ್ಕರ ಅದನ್ನ ಉಪಯೋಗಿಸಬಾರದು. ಮತ್ತೆ ಇನ್ನು ಕೆಲವರು ಮೊಬೈಲ್ ಅಲ್ಲಿ ಗೇಮ್ಗಳು ಆಡ್ತಾ ಇರ್ತಾರೆ. ಬಹಳಷ್ಟು ಗೇಮ್ಗಳು ಮೊಬೈಲ್ ನಲ್ಲಿದೆ, ಗೇಮ್ಗಳು ಆಡ್ತಾ ಇರ್ತಾರೆ. ಈ ಗೇಮ್ಗಳನ್ನ ಆಡೋದು ಸರಿನಾ ಅಥವಾ ಸರಿ ಇಲ್ವಾ ಅಂತ ಅಂದ್ರೆ ಗೇಮ್ಗಳಿಂದ ದೂರ ಇರೋದು ನಮಗೆ ಒಳ್ಳೇದು. ಏನಕ್ಕೋಸ್ಕರ ಅಂತಂದ್ರೆ ಈ ಗೇಮ್ಗಳು ಬಹಳ ಆಕರ್ಷಣೀಯವಾದದ್ದು. ಒಂದು ಸಾರಿ ಅದ್ರಲ್ಲಿ ಹೋಗಿ ನಾವು ಆಡೋದು ಶುರು ಮಾಡಿದ್ರೆ ನಾವು ಆಡ್ತಾನೆ ಇರ್ತೀವಿ, ಕೊನೆಗೆ ಅದನ್ನ ನಿಲ್ಲಿಸೋದೇ ಇಲ್ಲ. ಸುಮ್ನೆ ಏನು ಕೆಲಸ ಇಲ್ಲ, ಒಂದ್ ಸ್ವಲ್ಪ ಗೇಮ್ ಆಡೋಣ ಅಂತ ಆಡೋಕ್ ಶುರು ಮಾಡಿ ಆಮೇಲೆ ಕೆಲಸ ಬಂದಿರೋ ಕೆಲಸವನ್ನು ಮಾಡದೆ ನಾವು ಆ ಗೇಮ್ ಆಡೋದ್ರಲ್ಲೇ ಮುಳುಗಿ ಹೋಗಿ ನಮ್ಮ ಸಮಯವನ್ನು, ಕೆಲಸವನ್ನೆಲ್ಲ ಹಾಳು ಮಾಡ್ತೇವೆ. ಎಷ್ಟೋ ಜನ ಆ ಗೇಮ್ಗಳಿಗೆ ಅಡಿಕ್ಟ್ ಆಗೋಗಿ ಗಂಟೆಗಟ್ಟಲೆ ಅದರಲ್ಲಿ ಗೇಮ್ಗಳನ್ನ ಆಡುತ್ತಾ ಬುದ್ಧಿ ಕೆಟ್ಟೋಗಿರುವಂತವ್ರು ಎಷ್ಟೋ ಜನ ಇದ್ದಾರೆ. ಗೇಮ್ಗಳು ಆಡುತ್ತಾ ಗೇಮ್ಗಳಿಂದ ಬಹಳಷ್ಟು ಹಣವನ್ನ ನಷ್ಟಪಡಿಸಿಕೊಂಡಿರುವಂತವ್ರು ಎಷ್ಟೋ ಜನ ಇದ್ದಾರೆ. ಗೇಮ್ಗಳನ್ನ ಆಡಿ ಅದರಿಂದ ಬೇರೆ ಬೇರೆ ರೀತಿಯಾದ ಜೀವಕ್ಕೆ ಹಾನಿ ಆಗುವಂತ ಅಪಾಯಗಳು ಸಂಭವಿಸಿರುವಂತ ಘಟನೆಗಳು ಎಷ್ಟೋ ಇದೆ. ಅದೇ ರೀತಿ ಅದೊಂದು ಸ್ವಲ್ಪ ಸಮಯ ಒಂದು ಮನರಂಜನೆಗೋಸ್ಕರ ಅಂತ ಹೇಳಿ ಒಂದ್ ಸ್ವಲ್ಪ ಹೊತ್ತು ಆಡ್ತೀವಿ ಅಂತ ಹಾಡಿ ಕೊನೆಗೆ ಅದು ಗಂಟೆಗಟ್ಟಲೆ ಸಮಯವನ್ನ ಅದ್ರಲ್ಲಿ ಕಳೆದು ನಮ್ಮ ಸಮಯವೆಲ್ಲ ವ್ಯರ್ಥ ಆಗಿ ಹೋಗಿ ಅಯ್ಯೋ ನಾನೇನು ಇಷ್ಟೊತ್ತು ಆಡ್ಬಿಟ್ಟೆ, ನನ್ ಕೆಲಸ ಎಲ್ಲ ಹಾಳಾಯ್ತಲ್ಲ ಅಂತ ಆಮೇಲೆ ಅವರೇ ಬೇಜಾರು ಮಾಡ್ಕೊಳ್ಳುವಂತವ್ರು ಇರ್ತಾರೆ. ಅದರಿಂದ ಗೇಮ್ಗಳು ತುಂಬಾ ಆಕರ್ಷಣೀಯ. ಅದು ನಮ್ಮನ್ನ ಅದಕ್ಕೆ ದಾಸರನ್ನಾಗಿ ಮಾಡಿ ನಮ್ಮ ಸಮಯವನ್ನೆಲ್ಲ ಹಾಳು ಮಾಡುತ್ತೆ. ಅದರಿಂದ ಹೊರ ಇರುವಂತದ್ದು ನಮಗೆ ಬಹಳ ಒಳ್ಳೆಯದು. ಮತ್ತೆ ಇನ್ನು ಈ ಶಾರ್ಟ್ ವಿಡಿಯೋಸ್ ಅಂತ ಬರುತ್ತೆ. ಸುಮ್ನೆ ಒಂದು 5 ಸೆಕೆಂಡು, 10 ಸೆಕೆಂಡು, 20 ಸೆಕೆಂಡು ವಿಡಿಯೋಗಳಂತೆಲ್ಲ ಬರುತ್ತೆ. ಅವುಗಳನ್ನು ಸಹ ಮೊಬೈಲ್ ಅಲ್ಲಿ ಇಟ್ಕೊಂಡು ನೋಡ್ತಾ ಇರ್ತಾರೆ. ಆಗ ಅಂತ ವಿಡಿಯೋಗಳು ನೋಡೋದು ಸರಿ ಅಲ್ವಾ ಅಂತಂದ್ರೆ ಅದು ಸಣ್ಣ ವಿಡಿಯೋಗಳೇ 10 ಸೆಕೆಂಡ್ 20 ಸೆಕೆಂಡ್ ಮಾತ್ರ ಬರುತ್ತೆ. ಆದ್ರೆ ಅದನ್ನ ನೋಡಕ್ ಶುರು ಮಾಡಿದ್ರೆ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಕೊನೆಗೆ 1, 2, 3, 4 ಅಂತ ನೋಡಿ ಕೊನೆಗೆ ಎಷ್ಟು ನೋಡಿರ್ತಾರೆ? 100 ನೋಡಿರ್ತಾರೆ. ಆ 100 ವಿಡಿಯೋಗಳನ್ನ 5 ಸೆಕೆಂಡ್ 10 ಸೆಕೆಂಡ್ 20 ಸೆಕೆಂಡ್ ನೋಡ್ತಾ ಹೋದ್ರೆ ಎಷ್ಟು ಸಮಯ ಆಗುತ್ತೆ? ಆಗ ಒಂದು ಚಿಕ್ಕ ಚಿಕ್ಕ ವಿಡಿಯೋಗಳು ಬರುವಂತ ಅಪ್ಲಿಕೇಶನ್ಗಳು ಕೂಡ ಬಹಳ ನಮ್ಮನ್ನ ದಾಸತ್ವಕ್ಕೆ ಒಳಪಡಿಸುವಂತದ್ದು, ಚಟಕ್ಕೆ ಒಳಪಡಿಸುವಂತದ್ದು. ಅದು ಚಿಕ್ಕದಾಗಿದ್ರು ಕೂಡ ಅದು ನಮ್ಮನ್ನ ಬಹಳ ಅದರಲ್ಲಿ ತೊಡಗಿಸಿಕೊಳ್ಳೋದ್ರಿಂದ ಬಹಳಷ್ಟು ನಮ್ಮ ಸಮಯ ವ್ಯರ್ಥವಾಗಿ ಹೋಗುತ್ತೆ. ಅದರಿಂದ ನಾವು ಮೊಬೈಲ್ ನಲ್ಲಿ ಉಪಯೋಗಿಸುವಂತದ್ದು ಯಾವುದೇ ಆಗಿರಲಿ, ನಮಗೆ ಆತ್ಮೀಯವಾಗಿ ಲೌಕಿಕವಾಗಿ ಪ್ರಯೋಜನವಾಗಿರುವಂತವುಗಳನ್ನ ನಮಗೆ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸಬೇಕು. ನಮಗೆ ಆತ್ಮೀಯವಾಗಿ ಲೌಕಿಕವಾಗಿ ಯಾವ ಪ್ರಯೋಜನ ಇಲ್ಲ, ಸುಮ್ಮನೆ ನಮ್ಮ ಸಮಯವನ್ನ ಹಾಳು ಮಾಡುತ್ತೆ ಅನ್ನುವಂಥದ್ದನ್ನ
ಬಿಟ್ಟು ದೂರ ಇರೋದು ಒಳ್ಳೇದು. ಕಾರಣ ಏನಂತಂದ್ರೆ ಅದು ನಮಗೆ ಸುಮ್ಮನಿರುವಂತ ಸಮಯವನ್ನು ಮಾತ್ರ ಹಾಳು ಮಾಡೋದಲ್ಲ, ಆಮೇಲೆ ನಮಗೆ ಬೇಕಾಗಿರುವಂತಹ ಸಮಯವನ್ನು ಸಹ ಹಾಳು ಮಾಡಿ ನಮ್ ನೆಮ್ಮದಿಯನ್ನು ಕೇಳಿಸುತ್ತೆ. ಅದರಿಂದ ಅವುಗಳಿಂದ ನಾವು ದೂರ ಇರಬೇಕು. ಅನೇಕರಿಗೆ ಏನಾಗುತ್ತೆ ಅಂದ್ರೆ ಬಹಳಷ್ಟು ಬಿಡುವಿನ ಸಮಯ ಇರುತ್ತೆ, ಅವ್ರಿಗೇನು ಕೆಲಸ ಇರೋದಿಲ್ಲ, ಅವ್ರಿಗೆ ಬಿಡುವಾಗಿ ಸಮಯ ಇರುತ್ತೆ. ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ. ಕೆಲವರು ಏನ್ ಮಾಡ್ತಾರೆ, ಸಿನಿಮಾಗಳು ನೋಡ್ತಾ ಇರ್ತಾರೆ, ಸೀರಿಯಲ್ ನೋಡ್ತಾ ಇರ್ತಾರೆ, ಟಿವಿಲಿ ಏನೋ ಕಾರ್ಯಕ್ರಮ ನೋಡಿ ಸಮಯ ಕಳೀತಾ ಇರ್ತಾರೆ. ಆದ್ರೆ ಸಾಧಾರಣವಾಗಿ ಸೇವಕಗಳಿಗೆಲ್ಲ ಇದು ನೋಡಬಾರ್ದು, ತಪ್ಪು ಅಂತೆಲ್ಲ ಹೇಳ್ತಾ ಇರ್ತಾರೆ. ಈಗ ಇವ್ರಿಗೇನ್ ಪ್ರಶ್ನೆ ಅಂತಂದ್ರೆ, ನಮಗೆ ಮಾಡೋದಕ್ಕೆ ಏನ್ ಕೆಲಸ ಇಲ್ಲ, ಬಿಡುವಾಗಿ ತುಂಬಾ ಸಮಯ ಇದೆ, ಏನ್ ಮಾಡೋದು ಬಿಡುವ ಸಮಯದಲ್ಲಿ ಅಂತ ಅನ್ಬಿಟ್ಟು ಏನೋ ಸ್ವಲ್ಪ ಟಿವಿ ನೋಡ್ತೀವಿ, ಏನೋ ಕಾರ್ಯಕ್ರಮ ನೋಡ್ತೀವಿ, ಇದನ್ನ ನೋಡಬಾರ್ದು ಪಾಪ ಹಂಗೆಲ್ಲ ಹೇಳ್ತಾರಲ್ಲ, ಮತ್ತೆ ಏನ್ ಮಾಡೋದು ಅನ್ನೋಂತ ಒಂದು ಪ್ರಶ್ನೆ ಅವ್ರಿಗಿರುತ್ತೆ. ಆಗ ನಮಗೆ ಬಿಡುವಿನ ಸಮಯ ಇರುವಾಗ ನಾವು ಏನ್ ಮಾಡಬಹುದು, ದೇವರಲ್ಲಿ ನಮಗೆ ಅದು ಪ್ರಯೋಜನವಾಗಿರುವ ಹಾಗೆ ನಾವು ಯಾವ ರೀತಿ ಅದನ್ನು ಉಪಯೋಗಿಸಿಕೊಳ್ಳಬಹುದು ಅನ್ನುವಂತ ಕೆಲವೊಂದು ಕಾರ್ಯಗಳನ್ನ ನಾವು ಕಲಿತುಕೊಳ್ಳೋಣ. ಮೊಟ್ಟ ಮೊದಲಾಗಿ ನಮಗೆ ಸಮಯ ಇರುವಾಗ ನಾವು ಪ್ರಾರ್ಥನೆ ಮಾಡಬಹುದು. ಹಂಗಂದ್ರೆ ನಾವು ಪ್ರತಿ ದಿವಸ ಯಾವುದೋ ಒಂದು ಸಮಯದಲ್ಲಿ ಪ್ರಾರ್ಥನೆ ಮಾಡುವಂತ ಒಂದು ವಾಡಿಕೆ ನಮಗಿರುತ್ತೆ. ಆದ್ರೆ ನಾವು ಪ್ರತಿ ದಿವಸ ಯಾವುದೋ ಒಂದು ಸಮಯದಲ್ಲಿ ಮಾತ್ರ ಪ್ರಾರ್ಥನೆ ಮಾಡ್ಬೇಕಂತೇನಿಲ್ಲ, ನಾವು ದಿನ ಎಲ್ಲ ಸಹ ಪ್ರಾರ್ಥನೆ ಮಾಡಬಹುದು. ಬಹುಶಃ ಬೆಳಿಗ್ಗೆನೆ ಎದ್ದು ಒಂದ್ಸರಿ ನಾವು ಪ್ರಾರ್ಥನೆ ಮಾಡಿರಬಹುದು, ಆನಂತರ ನಮಗೆ ಕೆಲಸ ಎಲ್ಲ ಮುಗಿದ ಮೇಲೆ ಬಹಳಷ್ಟು ಬಿಡುವಿನ ಸಮಯ ಇರಬಹುದು, ಆಗ ಮತ್ತೆ ಪ್ರಾರ್ಥನೆ ಮಾಡಬಾರದು ಅಂತ ಏನಿಲ್ಲ. ದಾನಿಯೇಲ್ ದಿವಸಕ್ಕೆ 3 ಸರಿ ಪ್ರಾರ್ಥನೆ ಮಾಡಿ, ದಾವಿದ ನಾನು 7ನೇ ದಿವಸದಲ್ಲಿ ನಿನ್ನನ್ನು ಸ್ತುತಿಸುತ್ತೇನೆ ಅಂತ ಕೀರ್ತನೆಗಳು ಬರೆಯೋದನ್ನ ನಾವು ಕಾಣ್ತೇವೆ. ಅರ್ಥ ಒಂದು ದಿವಸಕ್ಕೆ ನಾವು ಎಷ್ಟು ಸಾರಿ ಬೇಕಾದ್ರೂ ಪ್ರಾರ್ಥನೆ ಮಾಡಬಹುದು. ನಿಮಗೆ ಬಿಡುವಿನ ಸಮಯ ಇದೆ ಅಂತಂದ್ರೆ ನೀವು ಮತ್ತೆ ದೇವರ ಸ್ಥಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡೋದಕ್ಕೆ ಹಲವಾರು ಕಾರ್ಯಗಳಿರುತ್ತೆ. ಆ ಕಾರ್ಯಗಳನ್ನೆಲ್ಲ ಚಿಂತೆ ಮಾಡಿ ಅವುಗಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬಹುದು. ಮತ್ತೆ ಇನ್ನೂ ನಿಮಗೆ ಬಿಡುವಿನ ಸಮಯ ಇರುವಾಗ ಅನ್ಯ ಭಾಷೆಗಳನ್ನ ಆಡುತ್ತಾ ನೀವು ದೇವರ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳಬಹುದು. ಅನೇಕರಿಗೆ ಅನ್ಯ ಭಾಷೆಯನ್ನು ಮಾತನಾಡುವಂತ ವರವನ್ನ ದೇವರು ಕೊಟ್ಟಿರ್ತಾರೆ. ನಿಮಗೂ ಅಂತ ವರವನ್ನ ದೇವರು ಕೊಟ್ಟಿದ್ದಾರೆ ಅಂತಂತಂದ್ರೆ, ನಿಮಗೆ ಬಿಡುವಿನ ಸಮಯ ಇದೆ ಅಂತಂದ್ರೆ ನೀವು ಕುಳಿತುಕೊಂಡು ಅನ್ಯ ಭಾಷೆ ಮಾತಾಡ್ತಾ ಇರಿ. ಅರ್ಧ ಗಂಟೆ ಆಗಿರ್ಲಿ, 1 ಗಂಟೆ ಆಗಿರ್ಲಿ, ಅನ್ಯ ಭಾಷೆ ಮಾತನಾಡುತ್ತಾ ದೇವರ ಸಮ್ಮುಖದಲ್ಲಿ ನೀವು ಕಾಣಿಸಿಕೊಳ್ಳಿ. ದೇವರ ವಾಕ್ಯದಲ್ಲಿ ಅಪೊಸ್ತಲನಾಗಿರುವಂತ ಪೌಲನು ಕೊರಿಂಥಿ ಸಭೆಯವರಿಗೆ ಬರೆಯುವಾಗ ತಾನು ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ನಾನು ವಾಣಿಗಳನ್ನ ಆಡುತ್ತೇನೆ ಅಂತ ಪೌಲ್ ಹೇಳ್ತಾರೆ. ಹಂಗಂದ್ರೆ ನಿಮ್ಮೆಲ್ಲರಿಗಿಂತ ಹೆಚ್ಚಾಗಿ ನಾನು ಅನ್ಯ ಭಾಷೆ ಮಾತಾಡ್ತೀನಿ, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೀನಿ ಅಂತ ತಾನು ಹೇಳ್ತಾನೆ. ಆ ರೀತಿ ನಮಗೆ ಬಿಡುವಿನ ಸಮಯ ಇದೆ ಅಂದ್ರೆ ದೇವರು ನಮಗೆ ಅನ್ಯ ಭಾಷೆ ಮಾತನಾಡುವಂತ ಕೃಪಾ ವರ ಕೊಟ್ಟಿದ್ದಾರೆ ಅಂತಂದ್ರೆ ಅನ್ಯ ಭಾಷೆನ ಮಾತನಾಡುತ್ತಾ ದೇವರ ಸಮ್ಮುಖದಲ್ಲಿ ನೀವು ಕಾಣಿಸಿಕೊಳ್ಳರಿ. ಮತ್ತೆ ಇನ್ನು ನಿಮಗೆ ಬಿಡುವಿನ ಸಮಯದಲ್ಲಿ ನೀವು ದೇವರನ್ನ ಆರಾಧಿಸಬಹುದು. ನಿಮಗೆ ತಿಳಿದಿರುವಂತಹ ಹಾಡುಗಳನ್ನು ತೆಗೆದುಕೊಂಡು ಅವುಗಳನ್ನ ಹಾಡುತ್ತಾ ದೇವರನ್ನ ಮಹಿಮೆ ಪಡಿಸರಿ. ಅಲ್ಲವಾದರೆ ಹೊಸ ಹೊಸ ಹಾಡುಗಳನ್ನ ಅನೇಕ ಸೇವಕರು ಬರೆದು ಅದನ್ನ ಬಿಡುಗಡೆ ಮಾಡ್ತಾ ಇರ್ತಾರೆ. ಆ ಹೊಸ ಹಾಡುಗಳನ್ನ ಕೇಳುತ್ತಾ, ಹೊಸ ಹಾಡುಗಳನ್ನ ಕಲಿಯುತ್ತಾ, ಹೊಸ ಹಾಡುಗಳನ್ನ ಹಾಡಿ ದೇವರನ್ನ ಮಹಿಮೆ ಪಡಿಸರಿ. ದೇವರ ವಾಕ್ಯದಲ್ಲಿ ದಾವೀದನು ಹೊಸ ಹಾಡಿನೊತ್ತಿಗೆ ನೂತನ ಕೀರ್ತನೆಯೊಟ್ಟಿಗೆ ದೇವರನ್ನ ಕೊಂಡಾಡಿರಿ ಎಂಬುದಾಗಿ ಬರೆಯೋದನ್ನ ನಾವು ಕಾಣ್ತೇವೆ. ನೀವು ಹೊಸ ಹೊಸ ಹಾಡುಗಳನ್ನ ಕಲಿತು ನಿಮಗೆ ಸಮಯ ಇರುವಾಗ ದೇವರನ್ನ ಮಹಿಮೆ ಪಡಿಸಬಹುದು. ಇನ್ನು ನಿಮಗೆ ಸಮಯ ಇರುವಾಗ ದೇವರ ಸಮ್ಮುಖದಲ್ಲಿ ಕಾದಿರಿ. ಆತನಿಗಾಗಿ ಕಾದಿರುವವರು ಧನ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆ ರೀತಿ ನಮಗೆ ಬಿಡುವಿನ ಸಮಯ ಇರುವಾಗ ನೀವು ಮೌನವಾಗಿ ದೇವರ ಸಮ್ಮುಖದಲ್ಲಿ ಕುಳಿತಿದ್ದು ದೇವರಿಗೆ ಸನ್ನಿಧಿಯಲ್ಲಿ ಕಾದಿರಿ. ದೇವರಿಗೆ ನೀವು ಒಪ್ಪಿಸಿಕೊಂಡು, ಸ್ವಾಮಿ ನಾನು ಬಿಡುವಾಗಿದ್ದೇನೆ, ಮೌನವಾಗಿ ನಿಮ್ಮ ಸನ್ನಿಧಿಯಲ್ಲಿ ನಾನು ಕುಳಿತು ನಿಮಗೋಸ್ಕರ ಕಾಯುತ್ತೇನೆ. ಒಂದು ವೇಳೆ ಏನನ್ನಾದ್ರೂ ಮಾತನಾಡಬೇಕಂದ್ರೆ ನಿಮ್ಗೆ ಇಷ್ಟ ಇದ್ರೆ ಮಾತನಾಡಿರಿ, ಏನಾದ್ರೂ ನನಗೆ ತೋರಿಸ್ಬೇಕಂದ್ರೆ ಎಷ್ಟೇ ತೋರಿಸ್ರಿ ಅಂತ ಹೇಳಿ ನೀವು ಮೌನವಾಗಿ ದೇವರ ಸಮ್ಮುಖದಲ್ಲಿ ಕಾದರಿ. ಅನೇಕ ಸಮಯದಲ್ಲಿ ನಾವೇನ್ ಮಾಡ್ತೇವೆ ಅಂತಂದ್ರೆ, ನಾವು ಹಾಡಾಡೋದು, ಪ್ರಾರ್ಥನೆ ಮಾಡೋದು, ವಾಕ್ಯ ಓದೋದು ಎಲ್ಲ ಮಾಡ್ಬಿಟ್ಟು ಆಮೇನ್ ಸ್ತೋತ್ರ ಅಂತ ಹೋಗ್ಬಿಡ್ತೇವೆ. ಆದ್ರೆ ದೇವ್ರು ಏನ್ ಹೇಳ್ತಾರೆ ಅಂತ ಕೇಳೋದಕ್ಕೆ ನಾವ್ ಇರೋದೇ ಇಲ್ಲ. ಆದ್ರೆ ದೇವ್ರ ನಮ್ಮ ಹತ್ರ ಯಾವಾಗ ಮಾತಾಡ್ತಾರೆ ಅಂತಂದ್ರೆ, ನಾವು ಮೌನವಾಗಿ ಸುಮ್ಮನಿರುವಾಗ, ನಾವು ಹಾಡಿ ಸ್ತುತಿಸಿ ಪ್ರಾರ್ಥಿಸಿ ದೇವರ ವಾಕ್ಯವನ್ನ ಓದಿ ಎಲ್ಲ ಮಾಡಿ ಮುಗಿಸಿ, ದೇವರೇ ನಿಮ್ ಸಮ್ಮುಖದಲ್ಲಿ ಈಗೋ ನಾನ್ ಕಾದಿದ್ದೇನೆ, ನಿನ್ನ ಚಿತ್ತ ಏನಾದ್ರೂ ಇದ್ರೆ ಪ್ರಕಟಿಸು ಸ್ವಾಮಿ ಅಂತ ನಾವು ಮೌನವಾಗಿ ದೇವರ ಸಮ್ಮುಖದಲ್ಲಿ ಕಾದಿರುವಾಗ ಕೆಲ ಸಮಯ ದೇವರು ಮಾತನಾಡೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡಬೇಕು. ನಿಮಗೆ ಬಿಡುವಿನ ಸಮಯ ಇದೆ ಅಂತಂದ್ರೆ ನೀವು ಮೌನವಾಗಿ ದೇವರ ಸಮ್ಮುಖದಲ್ಲಿ ಕಾದಿರಿ. ದೇವರು ನಿಮ್ಮನ್ನ ಒಂದು ವೇಳೆ ಸಂಧಿಸಬಹುದು. ಇನ್ನು ನಿಮಗೆ ಬಿಡುವಿನ ಸಮಯ ಇರುವಾಗ ದೇವರ ವಾಕ್ಯವನ್ನ ಓದಿರಿ. ನೀವು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಒಂದು ಬಾರಿ ನೀವು ಓದಿರಬಹುದು, ಅಥವಾ ಬೆಳಿಗ್ಗೆನೋ ಯಾವಾಗ್ಲೂ ನೀವು ಒಂದ್ಸಲ ಓದಿರಬಹುದು. ದೇವರ ವಾಕ್ಯ ಹೇಳುತ್ತೆ, ಹಗಲು ರಾತ್ರಿ ಯಾವನು ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಧ್ಯಾನಿಸುತ್ತಿರುವನು ಅವನು ಧನ್ಯನೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆ ರೀತಿ ನೀವು ದೇವರ ವಾಕ್ಯವನ್ನು ಬಿಡುವಾಗುವಂತ ಎಲ್ಲಾ ಸಮಯಗಳಲ್ಲಿಯೂ ಸಹ ಓದಬಹುದು. ಮತ್ತೆ ನಿಮಗೆ ಬಿಡುವಿನ ಸಮಯ ಇರುವಾಗ ಎಷ್ಟೋ ಆತ್ಮೀಯ ಪುಸ್ತಕಗಳಿದೆ. ಅನೇಕ ಸೇವಕರುಗಳು ಆತ್ಮೀಯವಾದ ಸತ್ಯಗಳನ್ನ ಬರೆದಿರುವಂತ ಅನೇಕ ಆತ್ಮೀಯ ಪುಸ್ತಕಗಳಿದೆ. ಅನೇಕ ಸಾಕ್ಷಿಗಳ ಪುಸ್ತಕಗಳು, ನಿಜವಾದ ಘಟನೆಯ ಪುಸ್ತಕಗಳು, ಈ ರೀತಿ ಬಹಳಷ್ಟು ಪುಸ್ತಕಗಳಿದೆ. ನೀವು ಅಂತ ಪುಸ್ತಕಗಳನ್ನ ಕೊಂಡುಕೊಂಡು ನಮಗೆ ಬಿಡುವಾಗಿರುವಾಗ ಅವುಗಳನ್ನ ಓದಿ ಆತ್ಮೀಯವಾಗಿ ನೀವು ಅದನ್ನ ಪ್ರಯೋಜನ ಪಡಿಸಿಕೊಳ್ಳಬಹುದು. ಮತ್ತೆ ನಿಮಗೆ ಬಿಡುವಿನ ಸಮಯ ಇದೆ ಅಂತ ಹೇಳುವಾಗ ನೀವು ದೇವರ ವಾಕ್ಯ ಸಂದೇಶಗಳನ್ನ ಕೇಳಬಹುದು. ಒಂದು ಕಾಲ ಇತ್ತು,
ಆಗ ನಾವು ದೇವರ ವಾಕ್ಯ ಸಂದೇಶಗಳು ಕೇಳಬೇಕಂದ್ರೆ ಎಲ್ಲಾದ್ರೂ ಕೂಟಕ್ಕೆ ಹೋಗ್ಬೇಕು, ಇಲ್ಲ ಸಭೆಗೆ ಹೋಗ್ಬೇಕು, ಬೇರೆ ಎಲ್ಲೂ ಕೇಳೋದಕ್ಕೆ ಅವಕಾಶ ಇರಲಿಲ್ಲ. ಇವತ್ತು ದೇವರು ಎಷ್ಟೋ ಅನುಕೂಲ ಮಾಡಿದ್ದಾರೆ. ನಾವು ಮನೆಯಲ್ಲಿ ಟಿವಿ ಆನ್ ಮಾಡಿದ್ರೆ ಟಿವಿಯಲ್ಲಿ ಕ್ರಿಶ್ಚಿಯನ್ ಚಾನೆಲ್ಗಳಲ್ಲಿ ಬೆಳಗಿಂದ ರಾತ್ರಿವರೆಗೂ ದೇವರ ವಾಕ್ಯ ಉಪದೇಶಗಳನ್ನು ಮಾಡ್ತಾ ಇರ್ತಾರೆ. ನಾವು ವಾಕ್ಯ ಸಂದೇಶಗಳನ್ನ ಕೇಳಬಹುದು. ಮತ್ತೆ ಮೊಬೈಲ್ ಅಲ್ಲಿ ಯೂಟ್ಯೂಬ್ ಮುಖಾಂತರ ಎಷ್ಟೋ ದೇವ ಸೇವಕರ ವಾಕ್ಯ ಸಂದೇಶಗಳು ಬರ್ತಾ ಇರುತ್ತೆ. ಆ ವಾಕ್ಯ ಸಂದೇಶಗಳೆಲ್ಲ ಕೇಳಿ ನಾವು ನಂಬಿಕೆಯಲ್ಲಿ ಬಲ ಹೊಂದಬಹುದು, ದೇವರ ವಾಕ್ಯವನ್ನ ಇನ್ನೂ ಚೆನ್ನಾಗಿ ಕಲಿತುಕೊಳ್ಳಬಹುದು. ಮತ್ತೆ ನಮಗೆ ಸಮಯ ಇರುವಾಗ ಸಾಕ್ಷಿಗಳನ್ನ ಕೇಳಿ, ಟಿವಿ ಚಾನೆಲ್ಗಳಲ್ಲಿ ಸಾಕ್ಷಿಗಳು ಬರುತ್ತೆ, ಮತ್ತೆ ಮೊಬೈಲ್ಗಳಲ್ಲೂ ಸಹ ಎಷ್ಟೋ ದಿನಗಳ ಸಾಕ್ಷಿಗಳು ಬರುತ್ತೆ. ಆ ಸಾಕ್ಷಿಗಳನ್ನ ಕೇಳಿ ಅದನ್ನ ಕೇಳುವಾಗ ದೇವರವರಿಗೆ ಮಾಡಿದಂತ ಅದ್ಭುತಗಳನ್ನ ನೀವು ತಿಳಿದುಕೊಳ್ಳುವಾಗ ನಿಮ್ಮ ವಿಶ್ವಾಸ ಅದು ಇನ್ನೂ ಹೆಚ್ಚಾಗಿ ಬಲ ಹೊಂದುವುದಕ್ಕೆ ಅವಕಾಶ ಇರುತ್ತೆ. ಮತ್ತೆ ನಿಮಗೆ ಸಮಯ ಇರುವಾಗ ಬೈಬಲ್ ಚಲನಚಿತ್ರಗಳನ್ನ ನೋಡಿರಿ. ಸತ್ಯವೇದದಲ್ಲಿರುವಂತಹ ಅನೇಕ ಘಟನೆಗಳನ್ನು ತೆಗೆದುಕೊಂಡು ಅದನ್ನ ಒಂದು ಚಲನಚಿತ್ರವಾಗಿ, ಒಂದು ಪಿಕ್ಚರ್ ಆಗಿ ಅದನ್ನ ಮಾಡಿ ಅವುಗಳನ್ನ ಟಿವಿಗಳಲ್ಲೂ ಸಹ ಹಾಕ್ತಾ ಇರ್ತಾರೆ. ಮತ್ತೆ ಮೊಬೈಲ್ಗಳಲ್ಲೂ ಸಹ ಯೂಟ್ಯೂಬ್ ಅಲ್ಲಿ ಅಂತ ಚಲನಚಿತ್ರಗಳು ಬಹಳಷ್ಟು ಸಿಗುತ್ತೆ. ಮೋಶೆಯ ಒಂದು ಕತೆ, ಎಲಿಯನ ಕತೆ, ಯೇಸು ಸ್ವಾಮಿ ಈ ಲೋಕದಲ್ಲಿದ್ದು ಸೇವೆ ಮಾಡುವಾಗ ಅವರು ಸೇವೆ ಮಾಡಿದಂತಹ ಚರಿತ್ರೆ, ಅಪೊಸ್ತಲರ ಚರಿತ್ರೆ, ಇಂಥ ಸತ್ಯವಚನದಲ್ಲಿರುವಂತಹ ಬಹಳಷ್ಟು ಘಟನೆಗಳನ್ನು ತೆಗೆದುಕೊಂಡು ಅದನ್ನ ಚಲನಚಿತ್ರವಾಗಿ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಿರ್ತಾರೆ. ಅದನ್ನ ನೀವು ನೋಡಿ ಆ ಕಾಲದಲ್ಲಿ ಆ ಘಟನೆಗಳು ಯಾವ ರೀತಿ ನಡೆದಿರಬಹುದು ಅನ್ನೋದನ್ನ ನೀವು ಕಣ್ಮುಂದೆ ಕಂಡು ವಿಶ್ವಾಸದಲ್ಲಿ ಬಲ ಹೊಂದಬಹುದು. ಮತ್ತೆ ಇನ್ನು ಅನೇಕ ಆತ್ಮೀಯವಾದ ಚಲನಚಿತ್ರಗಳು ಮಾಡಿರ್ತಾರೆ. ಚಿಕ್ಕ ಚಿಕ್ಕ ಒಂದು ಕಥೆಗಳನ್ನ ತೆಗೆದುಕೊಂಡು ಅದನ್ನ ನಮ್ಮ ವಿಶ್ವಾಸವನ್ನು ಬಲಪಡಿಸುವಂತ ಒಂದು ಚಿಕ್ಕ ಚಿಕ್ಕ ಚಿತ್ರಗಳನ್ನ ಮಾಡಿರ್ತಾರೆ, ಶಾರ್ಟ್ ಮೂವೀಸ್ ಅಂತ ಹೇಳಿ. ಮತ್ತೆ ಇನ್ನೂ ಕೆಲವು ಜೀವಿತಗಳಲ್ಲಿ ನಡೆದಿರುವಂತಹ ಘಟನೆಗಳನ್ನ ತೆಗೆದುಕೊಂಡು ದೊಡ್ಡ ಚಲನಚಿತ್ರವಾಗಿ ಮಾಡಿರ್ತಾರೆ. ಅಂತ ಒಂದು ಚಿಕ್ಕ ಚಲನಚಿತ್ರಗಳು, ದೊಡ್ಡ ಚಲನಚಿತ್ರಗಳನ್ನ ನೀವು ನೋಡಿ ಅದರಿಂದ ನೀವು ವಿಶ್ವಾಸದಲ್ಲಿ ಬಲ ಹೊಂದಬಹುದು. ಮತ್ತೆ ನಿಮಗೆ ಸಮಯ ಇರುವಾಗ ಸಭೆಯ ಕೂಟಗಳಿಗೆ ನೀವು ಹೋಗಿ, ಸಭೆಯಲ್ಲಿ ಹಲವಾರು ಕೂಟಗಳನ್ನು ಮಾಡ್ತಾರೆ. ಭಾನುವಾರ ಆರಾಧನೆ ಮಾಡ್ತಾರೆ, ಮತ್ತೆ ಮಂಡ್ಯದಲ್ಲಿ ಬೈಬಲ್ ಸ್ಟಡಿ ಅಂತ ಮಾಡ್ತಾರೆ, ಉಪವಾಸ ಪ್ರಾರ್ಥನೆ ಅಂತ ಮಾಡ್ತಾರೆ, ಮತ್ತೆ ಯವನಸ್ಥರ ಪ್ರಾರ್ಥನೆ ಮಾಡ್ತಾರೆ, ವಯಸ್ಸಾಗಿರುವಂತವ್ರು ಪ್ರಾರ್ಥನೆ ಮಾಡ್ತಾರೆ, ಲೇಡೀಸ್ ಮೀಟಿಂಗ್ ಅಂತ ಮಾಡ್ತಾರೆ, ಜೆಂಟ್ಸ್ ಮೀಟಿಂಗ್ ಅಂತ ಮಾಡ್ತಾರೆ, ಚಿಲ್ಡ್ರನ್ ಮೀಟಿಂಗ್ ಅಂತ ಮಾಡ್ತಾರೆ. ಬಹಳಷ್ಟು ಪ್ರಾರ್ಥನೆಗಳನ್ನ ಮಾಡ್ತಾ ಇರ್ತಾರೆ. ನಿಮಗೆ ಸಮಯ ಇರುವಾಗಲೆಲ್ಲ ಅಂತ ಕೂಟ ಪ್ರಾರ್ಥನೆ ಯಾವ್ದಾದ್ರು ನಡೀತಾ ಇದೆ ಸಭೆಯಲ್ಲಿ ಅಂತಂದ್ರೆ ಹೋಗಿ ಅದರಲ್ಲಿ ಭಾಗವಹಿಸಿ ಸಮಯವನ್ನ ಪ್ರಯೋಜನ ಪಡಿಸಿಕೊಳ್ಳರಿ. ಮತ್ತೆ ಸಭೆಗಳ ಮುಖಾಂತರ ಮನೆಗಳಲ್ಲಿ ಪ್ರಾರ್ಥನೆಗಳು ನಡೀತಾ ಇರುತ್ತೆ. ಯಾರೋ ಒಂದು ವಿಶ್ವಾಸ ಮನೆಯಲ್ಲಿ ಯಾವ್ದೊಂದು ಕೂಟ ಪ್ರಾರ್ಥನೆ ಏರ್ಪಾಡು ಮಾಡಿರ್ತಾರೆ. ನಿಮಗೆ ಬಿಡುವಾಗಿದೆ ಅಂತ ಒಂದು ಪ್ರಾರ್ಥನೆ ಯಾವ್ದು ವಿಶ್ವಾಸ ಮನೆಯಲ್ಲಿ ಇದೆ ಸಭೆ ಕಡೆಯಿಂದ ಅಂತನ್ನುವಾಗ ಅಲ್ಲಿ ಹೋಗಿ ಭಾಗವಹಿಸಿ ಆತ್ಮೀಯವಾಗಿ ಬಲ ಹೊಂದಿಕೊಳ್ಳರಿ. ಮತ್ತೆ ನಿಮಗೆ ಬಿಡುವಿರುವಾಗ ನಿಮ್ಮ ರೀತಿಯಲ್ಲಿ ಬಿಡುವಿರುವಂತಹ ನಿಮ್ಮ ಸಭೆಯ ವಿಶ್ವಾಸಿಗಳು ಯಾರಾದ್ರೂ ನಿಮಗೆ ತಿಳಿದಿದ್ರೆ ಅವರು ನೀವೆಲ್ಲ ಒಟ್ಟಾಗಿ ಸೇರಿ ಮನೆಯಲ್ಲಿ 1-2 ಗಂಟೆ ಪ್ರಾರ್ಥನೆ ಮಾಡೋಣ ಬನ್ನಿ ಅಂತ ಒಟ್ಟಾಗಿ ಸೇರಿ ಎಲ್ಲರೂ ಪ್ರಾರ್ಥನೆ ಮಾಡಿ ಸಮಯವನ್ನ ಪ್ರಯೋಜನ ಪಡಿಸಿಕೊಳ್ಳರಿ. ಮತ್ತೆ ಒಂದು ಸಾರಿ ಅವರು ನಿಮ್ಮ ಬಳಿಗೆ ಬಂದು ಪ್ರಾರ್ಥನೆ ಒಟ್ಟಿಗೆ ಸೇರಿ ಮಾಡಿದ್ರೆ ಇನ್ನೊಂದು ಬಾರಿ ನೀವು ಅವರ ಜೊತೆಯಲ್ಲಿ ಹೋಗಿ ಅವರ ಮನೆಯಲ್ಲಿ ಸೇರಿ ಒಟ್ಟಾಗಿ ಪ್ರಾರ್ಥನೆ ಮಾಡಿರಿ. ಈ ರೀತಿ ನಿಮಗೆ ಬಿಡುವಿನ ಸಮಯ ಇದೆ ಅಂತನ್ನುವಾಗ ಬಹಳಷ್ಟು ಆತ್ಮೀಯವಾದ ಕಾರ್ಯಗಳ ಮುಖಾಂತರ ಆ ಸಮಯವನ್ನ ನೀವು ಪ್ರಯೋಜನ ಪಡಿಸಿಕೊಳ್ಳಬಹುದು. ಮತ್ತೆ ಬೇರೆ ಯಾವುದೇ ಸೇವಕರುಗಳ ಒಂದು ಜೀವನ ಕೂಟ, ಪ್ರಾರ್ಥನಾ ಕೂಟ, ಉಪವಾಸ ಕೂಟ, ಯಾವುದೇ ಒಂದು ಆತ್ಮೀಯವಾಗಿ ನಿಮ್ಮನ್ನು ಬಲಪಡಿಸುವಂತಹ ಕೂಟಗಳಿದೆ ಅಂತಂದ್ರೆ ನೀವು ಹೋಗಿ ಅದನ್ನ ಭಾಗವಹಿಸಬಹುದು. ಈ ರೀತಿಯಾಗಿ ನಿಮ್ಮ ಸಮಯಗಳನ್ನ ನೀವು ಆತ್ಮೀಯವಾಗಿ ಪ್ರಯೋಜನ ಪಡಿಸಿಕೊಳ್ಳಬಹುದು. ಮತ್ತೆ ಕುಟುಂಬವಾಗಿ ನಿಮ್ಮ ಸಮಯವನ್ನ ನೀವು ಕಳೆಯಿರಿ. ಮನೆಯಲ್ಲಿ ಒಬ್ಬರ ಜೊತೆ ಒಬ್ರು ಮಾತಾಡಿ, ಒಬ್ಬರ ಬಗ್ಗೆ ಒಬ್ರು ವಿಚಾರಿಸಿ, ಒಬ್ಬರ ಬಗ್ಗೆ ಒಬ್ರು ತಿಳ್ಕೊಳ್ಳಿ. ಈ ದಿನಗಳಲ್ಲಿ ಕುಟುಂಬಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಒಬ್ರಿಗೊಬ್ರು ಮಾತಾಡೋದೇ ಕಡಿಮೆ. ದಿನ ಎಲ್ಲ ಅವ್ರವ್ರ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಬಿಡುವಾಗಿರುವಾಗ ಒಂದು ಟಿವಿ ನೋಡ್ತಾ ಇರ್ತಾರೆ, ಇಲ್ಲ ಮೊಬೈಲ್ ನೋಡ್ತಾ ಇರ್ತಾರೆ. ಅದನ್ನ ಬಿಟ್ಟರೆ ಒಬ್ರಿಗೊಬ್ರು ನೋಡ್ಕೊಳ್ಳೋದೇ ಕಡಿಮೆ. ಇದ್ರೆ ಕೆಲಸ ಮಾಡ್ತಾ ಇರ್ತಾರೆ, ಇಲ್ಲ ಟಿವಿ ನೋಡ್ತಾ ಇರ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ. ಆದ್ರೆ ಟಿವಿಯನ್ನ ಆಫ್ ಮಾಡಿ ಮೊಬೈಲ್ ಅನ್ನ ಪಕ್ಕಕ್ಕಿಟ್ಟು ಮೊದಲು ಮನೇಲಿರುವಂತ ನಾವು 4 ಜನ ಒಬ್ರಿಗೊಬ್ರು ಮಾತಾಡ್ಕೊಂಡು ಒಬ್ರ ಕಷ್ಟ ಒಬ್ರು ಕೇಳಿ, ಒಬ್ರಿಗೆ ಏನ್ ಬೇಕೋ ಅದನ್ನ ಇನ್ನೊಬ್ರು ವಿಚಾರಿಸಿ, ಬೇಕಾಗಿರೋದು ಒಬ್ರಿಗೆ ಕೊಟ್ಟು ಒಬ್ರಿಗೊಬ್ರು ಅವ್ರವ್ರ ಕಾರ್ಯಗಳಲ್ಲಿ ಸಹಾಯ ಮಾಡಿ ಒಬ್ಬರೊಬ್ಬರು ಬಲಪಡಿಸುವಂತವர்களಾಗಿರ್ಬೇಕು. ಕುಟುಂಬವಾಗಿ ಒಂದು ಪ್ರೀತಿಯಲ್ಲಿ, ಐಕ್ಯತೆಯಲ್ಲಿ, ಅನ್ಯೋನ್ಯತೆಯಲ್ಲಿ ನಾವು ಕಳೆಯುವಂತವர்களಾಗಿರಬೇಕು. ಆದ್ರೆ ಮನೆಯಲ್ಲಿರುವಂತವರೆಲ್ಲ ಬರೀ ಟಿವಿಗಳಲ್ಲಿ ಅಥವಾ ಮೊಬೈಲ್ಗಳಲ್ಲಿ ಅಥವಾ ಅವರ ಕೆಲಸಗಳಲ್ಲಿ ಮನುಷ್ಯರಾಗಿ ಅವರೊಬ್ಬರಿಗೊಬ್ಬರಿಗೆ ಐಕ್ಯತೆನೇ ಇಲ್ಲ, ಅನ್ಯೋನ್ಯತೆನೇ ಇಲ್ಲ. ಆ ರೀತಿಯಾಗಿ ಆಗಬಾರದು. ಕುಟುಂಬವಾಗಿ ಸಮಯನ ಕಳೆಯಿರಿ, ಒಬ್ರಿಗೊಬ್ರು ಸಂತೋಷವಾಗಿ ಮಾತಾಡಿ, ದೇವರಲ್ಲಿ ಆನಂದವಾಗಿರಿ. ಮತ್ತೆ ಅವಕಾಶ ಸಿಗುವಾಗ ಯಾವಾಗಲಾದ್ರೂ ಒಂದ್ಸಲಿ ಬನ್ನಿ ಎಲ್ಲ ಹೊರಗೆ ಹೋಗೋಣ, ಇವತ್ತು ಮನೆಯಲ್ಲ ಅಡಿಗೆ ಮಾಡೋದು ಬೇಡ, ಎಲ್ಲ ಕುಟುಂಬವಾಗಿ ಆಚೆ ಹೋಗಿ ಒಂದ್ ದಿವಸ ಹೋಟೆಲ್ ಊಟ ಮಾಡ್ಕೊಂಡು ಸಂತೋಷವಾಗಿ ಸಮಯವನ್ನ ಕಳೆದು ಬರೋಣ. ಎಲ್ಲರೂ ಒಂದ್ ಸ್ವಲ್ಪ ದೂರ ಸುತ್ತಾಡ್ಕೊಂಡು ಬಂದು ಯಾವ್ದಾದ್ರು ಒಂದು ಒಳ್ಳೆ ಸ್ಥಳಗಳನ್ನ ನೋಡ್ಕೊಂಡು ಬರೋಣ. ಯಾವ್ದೋ ಒಂದು ಒಳ್ಳೆ ಪಾರ್ಕ್ ಇದೆ ಅಥವಾ ಬೇರೆ ಯಾವ್ದೋ ಒಂದು ನಾವು ನೋಡಿ ಸಂತೋಷ ಪಡೋದಕ್ಕೆ ಅವಕಾಶ ಇರುವಂತ ಒಂದು ಸ್ಥಳ ಇದೆ, ಹೋಗಿ ನೋಡಿ ಸಂತೋಷ ಪಡೋಣ ಅಂತ ಹೋಗಿ ಕುಟುಂಬವಾಗಿ ಸಂತೋಷವಾಗಿ ನೋಡಿ ಬಂದು ಆನಂದಿಸಿ. ಮತ್ತೆ ವರ್ಷಕ್ಕೊಂದ್ಸಲಿ 1-2 ದಿವಸನೋ 3 ದಿವಸನೋ
ಒಳ್ಳೊಳ್ಳೆ ಪ್ರಕೃತಿ ಇರುವಂತ ಸ್ಥಳಗಳಿಗೆ ಪ್ರವಾಸ ಹೋಗಿ ಸಮುದ್ರದ ಹತ್ರಕ್ಕೆ, ಮತ್ತೆ ಬೆಟ್ಟ ಗುಡ್ಡಗಳು, ಕಾಡು ಮೇಡುಗಳು, ಅಥವಾ ನಾವು ನೋಡೋದಕ್ಕೆ ಅಂದವಾಗಿರುವಂತಹ ಪ್ರಕೃತಿಯ ಸ್ಥಳಗಳು ಬಹಳಷ್ಟು ಇದೆ. ಅಂತ ಸ್ಥಳಗಳಿಗೆ ಕುಟುಂಬವಾಗಿ ಹೋಗಿ, ಕುಟುಂಬವಾಗಿ ಸಂತೋಷವಾಗಿ ಸುತ್ತಿ ತಿರುಗಾಡ್ಕೊಂಡು ಬಂದು ಒಬ್ರಿಗೊಬ್ರು ಸಮಯವನ್ನ ಕಳೆಯಿರಿ. ಆಗಲೇ ಕುಟುಂಬದಲ್ಲಿ ಒಂದು ಐಕ್ಯತೆ, ಅನ್ಯೂನ್ಯತೆ, ಪ್ರೀತಿ, ಸಂತೋಷ ಇರೋದಕ್ಕೆ ಅವಕಾಶ. ಆದ್ರೆ ನಾವು ಯಾವಾಗ ನೋಡಿದ್ರು ನಮ್ ಕೆಲಸಗಳಾಯ್ತು, ಅದು ಬಿಟ್ರೆ ಮೊಬೈಲ್ ಆಯ್ತು, ಟಿವಿ ಆಯ್ತು, ಇದ್ರಲ್ಲೇ ಕಳೆದ್ಬಿಡ್ತೀವಿ ಹೊರತು ಇವತ್ತು ಕುಟುಂಬಗಳಲ್ಲಿ ಒಬ್ರಿಗೊಬ್ಬರಿಗೆ ಮಾತಿಲ್ಲ, ಅನ್ಯೋನ್ಯತೆ ಇಲ್ಲ, ಒಂದು ಸಂತೋಷ ಇಲ್ಲ, ಸಮಾಧಾನ ಇಲ್ಲ. ಅದೇ ರೀತಿ ನಮ್ಮ ಸಂಬಂಧಿಕರು, ಸ್ನೇಹಿತರು, ಪರಿಚಯ ಇರುವಂತವರು, ಮತ್ತೆ ಸಭೆಯಲ್ಲಿರುವಂತವರು, ವಿಶ್ವಾಸಿಗಳು, ಬೇರೆ ಕಡೆ ಇರುವಂತ ವಿಶ್ವಾಸಿಗಳು ಎಲ್ಲರನ್ನ ಸಂಪರ್ಕ ಮಾಡಿ, ಮಾತಾಡಿ, ಹೇಗಿದ್ರೆ ವಿಚಾರಿಸಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ಏನಾದ್ರು ತೊಂದರೆ ಇದೆಯಾ, ಕಷ್ಟ ಇದೆಯಾ ಕೇಳಿ, ಏನಾದ್ರು ಸಹಾಯ ಬೇಕಂದ್ರೆ ನಿಮ್ಮಿಂದ ಆಗೋ ಸಮಯವನ್ನ ಅವರಿಗೆ ಮಾಡಿ. ಈ ರೀತಿಯಾಗಿ ಇತರರೊಟ್ಟಿಗೆ ನೀವು ಸಮಯವನ್ನು ಕಳೆಯುತ್ತಾ ದೇವರಲ್ಲಿ ಅದನ್ನ ಪ್ರಯೋಜನ ಪಡಿಸಿಕೊಳ್ಳಬಹುದು. ಅದೇ ಸಮಯದಲ್ಲಿ ಎಚ್ಚರಿಕೆಯಾಗಿರಿ. ಅಗತ್ಯಕ್ಕೆ ಮೀರಿ ಯಾರನ್ನ ಸಂಪರ್ಕ ಮಾಡಬೇಡಿ. ಅಗತ್ಯಕ್ಕೆ ಮೀರಿ ಯಾರ ಮನೆಗಳಿಗೂ ಹೋಗಬೇಡಿ. ಕಾರಣ ಕೆಲವೊಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ, ನಾವು ಪದೇ ಪದೇ ಹೋಗ್ತಾ ಇದ್ರೆ, ಅಯ್ಯೋ ಇವ್ರೊಬ್ರು ಯಾವಾಗ ನೋಡಿದ್ರು ಫೋನ್ ಮಾಡ್ತಾ ಇರ್ತಾರೆ, ಯಾವಾಗ ನೋಡಿದ್ರು ಬಂದು ಮನೆ ಕುತ್ಕೊಂಡ್ ಬಿಡ್ತಾರೆ, ಅಯ್ಯೋ ಅಂತ ಹೇಳಿ ಅವರಿಗೆ ಬೇಜಾರಾದ ರೀತಿಯಲ್ಲಿ ನಾವು ನಡ್ಕೊಳ್ಬಾರದು. ಅದರಿಂದ ನಾವು ಯಾವ ರೀತಿ ನಡ್ಕೊಳ್ಬೇಕೋ ಅದ್ರ ಬಗ್ಗೆ ನಮಗೆ ಗಮನ ಇರಬೇಕು. ನಾವು ಯಾರಿಗೂ ಹೊರೆ ಆಗ್ಬಾರ್ದು. ಇನ್ನೊಂದ್ ಕಡೆ ಯಾರಿಗೂ ಸಹ ನಾವು ನಿರ್ಲಕ್ಷ್ಯವಾಗಿ ಸಹ ಕಾಣಿಸಬಾರದು. ನಾವೊಂದು ಒಳ್ಳೆಯ ಐಕ್ಯತೆಗೋಸ್ಕರ ಎಷ್ಟರ ಮಟ್ಟಿಗೆ ಇನ್ನೊಬ್ಬರ ಸಂಪರ್ಕದಲ್ಲಿದ್ದು ನಾವು ನಡೆದುಕೊಳ್ಳಬೇಕು, ಆ ರೀತಿಯಾಗಿ ನಡೆದುಕೊಳ್ಳಬೇಕು.